ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಕರ್ತನಾಗಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ಉನ್ನತವಾಗಿ ಈ ದಿನದಲ್ಲಿ ಕರ್ತನಾಗಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸ್ತೀನಿ. ವಿಶೇಷವಾಗಿ ಈ ಗುರುವಾರದಲ್ಲಿ ದೇವರ ಸಮ್ಮುಖದಲ್ಲಿ ನಾವೆಲ್ಲರೂ ಅವರನ್ನು ಆರಾಧಿಸುವುದಕ್ಕೂ ಅವರ ವಾಕ್ಯವನ್ನು ಕೇಳುವುದಕ್ಕೂ ಪ್ರಾರ್ಥಿಸುವುದಕ್ಕೂ ಕರ್ತನ ಕೊಟ್ಟರು ಈ ಕೃಪೆಗಾಗಿ ಸ್ತೋತ್ರ. ಹಾಲೆಲೂಯಾ. ನೀವಿರುವ ಸ್ಥಳಗಳಲ್ಲಿಯೇ ಉತ್ಸಾಹವಾಗಿ ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೀವನಗಳಲ್ಲಿ ಈ ದಿನದಲ್ಲಿ ಮಾಡುವ ಅದ್ಭುತವಾದ ದೇವರ ಕೃಪೆ ಕಾರ್ಯಗಳಿಗೆ ಸಿದ್ಧರಾಗಿ ಆಸಕ್ತಿಯುಳ್ಳವರಾಗಿ ದೇವರನ್ನು ಎದುರು ನೋಡುವಾಗ ಖಂಡಿತವಾಗಲೂ ಈ ದಿನದಲ್ಲಿ ಉನ್ನತವಾದ ಕಾರ್ಯಗಳನ್ನು ದೇವರು ನಮ್ಮ ಮಧ್ಯೆ ಮಾಡುವವರಾಗಿದ್ದಾರೆ. ಹಾಲೆಲೂಯಾ, ಆಮೆನ್. ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಮಹಾಪುರುಷರಾದ ಕೃಪಾಪೂರ್ಣಾದ ಒಳ್ಳೆದೇವರೇ, ಉನ್ನತವಾದ ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ವಿಶೇಷವಾಗಿ ನಿನ್ನ ಪ್ರಸನ್ನತೆ, ನಿನ್ನ ಸಮ್ಮುಖ ನಮ್ಮ ಮಧ್ಯದಲ್ಲಿ ಇಳಿದು ಬರಲಿ. ಇರುವ ಸ್ಥಳಗಳಲ್ಲಿ ಒಮ್ಮನಸ್ಸಿನಿಂದ ನಿನ್ನ ಎದುರು ನೋಡುವವರಾಗಿ, ನಿನ್ನ ಹೆಸರನ್ನು ಹೇಳುವವರಾಗಿ ಯಾರೆಲ್ಲ ಇದ್ದಾರೋ, ಯೇಸು ಕ್ರಿಸ್ತುವಿನ ನಾಮದಲ್ಲಿ ದಿನದಲ್ಲಿ ಅದ್ಭುತಗಳನ್ನು ನೀವು ನಡೆಸುವಂತೆ, ಒಬ್ಬೊಬ್ಬರ ಕಣ್ಣೀರು ಒರೆಸಲ್ಪಟ್ಟು ಯಾವೆಲ್ಲ ಕಾರ್ಯಗಳಿಗಾಗಿ ನೀವು ಎದುರು ನೋಡ್ತಾ ಇದ್ದಾರೋ ಪ್ರತಿಯೊಬ್ಬೊಬ್ಬರು ಅದ್ಭುತಗಳನ್ನು ಅತಿಶಯಗಳನ್ನು ಈ ದಿನದಲ್ಲಿ ಹೊಂದುವ ಹಾಗೆ ಕರ್ತರ ಸಹಾಯ ಮಾಡಿ. ಸಭೆಯೊಟ್ಟಿಗೆ ಪರಿಶುದ್ಧಾತ್ಮರು ಮಾತಾಡುವುದನ್ನು ಕಿವಿಯುಳ್ಳವರನ್ನು ಕೇಳಲಿ ಅಂತ ಹೇಳಿರುವ ನೀವು ತಾನೆ ನಿನ್ನ ವಾಕ್ಯದ ಪ್ರಕಾರ ಒಬ್ಬೊಬ್ಬರೊಟ್ಟಿಗೆ ಪರಿಶುದ್ಧಾತ್ಮರ ಈ ದಿನದಲ್ಲಿ ಮಾತಾಡಬೇಕಂತ, ಎಲ್ಲ ಕಾರ್ಯಗಳಲ್ಲಿ ಉಯಿಸಲಾಗದ ದೇವ ಪ್ರಸನ್ನತೆ ಇಳಿದು ಬರಬೇಕಂತ ಪ್ರಾರ್ಥಿಸ್ತೀವಿ. ಎಲ್ಲವನ್ನ ನಿನ್ನಕ್ಕೆ ಕೊಡ್ತೀವಿ. ಪ್ರಾರಂಭದಿಂದ ಅಂತ್ಯದವರೆಗೂ ಪರಿಶುದ್ಧಾತ್ಮರ ಬಂದು ಈ ಕೊಟ್ಟವನ್ನ ದಾರಿ ನಡೆಸಿ ಯೇಸು ಕ್ರಿಸ್ತುವಿನ ನಾಮದಲ್ಲಿ ತಂದೆ, ಆಮೆನ್. ಹಾಲೆಲೂಯಾ. ದೇವರು ಒಳ್ಳೆಯವರು, ಅವರ ಕೃಪೆ ಶಾಶ್ವತವಾದದ್ದು. ಆಮೆನ್. ವಿಶೇಷವಾಗಿ ಈ ದಿನದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ನಾವೆಲ್ಲ ಪ್ರಾರ್ಥನೆ ಮಾಡಿ ಆನಂತರದಲ್ಲಿ ಹಾಗೆ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ವಿಶೇಷವಾಗಿ ಅದಕ್ಕೆ ಮುಂಚೆ ಕೆಲವೊಂದು ಅನೌನ್ಸ್ಮೆಂಟ್ಗಳನ್ನ ತಿಳ್ಕೊಳ್ಳಿ. ಶನಿವಾರದಲ್ಲಿ ಭಾನುವಾರದಲ್ಲಿ ಆರಾಧನೆಗಳು ದೇವರ ಕೃಪೆಯಲ್ಲಿ ಸಭೆಯಲ್ಲಿ ನಡೆಯುತ್ತೆ. ನೀವೆಲ್ಲ ನಿಮಗೆ ನೇಮಕ ಮಾಡುವ ಸಮಯಗಳಲ್ಲಿ, ನಿಮಗೆ ನಾವು ತಿಳಿಸುವ ಸಮಯದಲ್ಲಿ ಶನಿವಾರದಲ್ಲಿ ನೀವು ಒಂದು ಸಭೆಯಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಬಹುದು. ದೇವ ಸಮ್ಮುಖವನ್ನ ಆಸಕ್ತಿಯಿಂದ ನೀವು ಹುಡುಕುವವರಾಗಿರುವಾಗ ಖಂಡಿತವಾಗಲೂ ದೇವರು ದೊಡ್ಡ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. ಹಾಲೆಲೂಯಾ, ಆಮೆನ್. ಅದೇ ರೀತಿಯಲ್ಲಿ ವಿಶೇಷವಾಗಿ ಯಾರಾದರೂ ಸಭೆಗೆ ಬಂದು ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಂತಿರೋರಿದ್ರೆ, ನಿಮಗೆ ಗೊತ್ತಿರೋರು ಹೊಸಬರು ಯಾರನ್ನ ಬರೋರಿದ್ರೆ ದಯವಿಟ್ಟು ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುವ ನಂಬರ್ಗೆ ನೀವು ಮುಂಚಿತವಾಗಿ ನಮಗೆ ಫೋನ್ ಮಾಡಿ, ನೀವು ಎಷ್ಟು ಜನ ಬರ್ತಾ ಇದ್ರೆ ಯಾವ ರೀತಿ ನಮಗೆ ವಿಚಾರ ತಿಳಿಸಿ, ನೀವು ಬರುವಾಗ ಯಾವ ಸರ್ವಿಸ್ಗೆ ನೀವು ಬರ್ಬೋದು, ಯಾವ ರೀತಿಯಾಗಿ ನಾವು ಅದನ್ನ ನಿಮಗೆ ಅವಕಾಶ ಮಾಡಿಕೊಡ್ಬೋದು ಅಂತ ನಾವು ನಿಮಗೆ ತಿಳಿಸ್ತೀವಿ. ವಿಶೇಷವಾಗಿ ಸರ್ಕಾರದ ಆಜ್ಞೆ ಇರುವ ನಿಮಿತ್ತ ನಾವು ಹೆಚ್ಚು ಜನ ಮೊದಲಿನ ಹಾಗೆ ಈಗ ಕೂಟ ಸೇರುವಂತಿಲ್ಲ. ಕಡ್ಡಾಯವಾಗಿ 10 ವರ್ಷಕ್ಕಿಂತ ಕಮ್ಮಿ ವಯಸ್ಸಿರುವ ಮಕ್ಕಳನ್ನ ನಿಮ್ಮ ಜೊತೆಯಲ್ಲಿ ದಯವಿಟ್ಟು ಈ ಒಂದು ಸಮಯಗಳಲ್ಲಿ ಕರ್ಕೊಂಡು ಬರಬೇಡಿ. ಅದೇ ರೀತಿ 60 ವರ್ಷ ದಾಟಿರುವಂತಹ ಹಿರಿಯರು ಕೂಡ ಈ ಒಂದು ಕೂಟಗಳಲ್ಲಿ ಬರುವ ಹಾಗಿಲ್ಲ ಅಂತ ಸರ್ಕಾರದ ಆಜ್ಞೆ ಇದೆ. ಆ ಮಿಕ್ಕಿದವರು ನೀವು ಬರಬೇಕಂತಿರುವವರು, ನೀವು ನಾವು ಹೇಳುವಂತಹ ಸಮಯ ನಿಮ್ಮ ಏರಿಯಾಗೆ ನಿಗದಿಪಡಿಸಿರುವಂತಹ ಆ ಒಂದು ಸರ್ವಿಸ್ಗಳಿಗೆ ಸರಿಯಾಗಿ ನೀವು ಬಂದು ದೇವರನ್ನು ಆರಾಧಿಸಬಹುದು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ನೀವು ಬರುವಾಗ ಕಡ್ಡಾಯವಾಗಿ ಮಾಸ್ಕ್ ಗಳನ್ನ ಹಾಕೊಂಡು ಬರಬೇಕು. ಇಲ್ಲಿ ಬರುವಾಗ ನಿಮ್ಮೆಲ್ಲರಿಗೂ ಟೆಂಪರೇಚರ್ ಅನ್ನ ನಾವು ಚೆಕ್ ಮಾಡ್ತೀವಿ, ಹಾಗೆ ಸ್ಯಾನಿಟೈಸ್ ಮಾಡಿ ನಿಮ್ಮನ್ನ ಒಳಗಡೆ ಬಿಡ್ತೀವಿ. ಇದೆಲ್ಲ ಸರ್ಕಾರ ಒಂದು ನೇಮಕ ಮಾಡುವ ಕಾರ್ಯ ಆಗಿರುವ ನಿಮಿತ್ತ ಖಂಡಿತ ನೀವೆಲ್ಲ ಅರ್ಥ ಮಾಡಿಕೊಂಡು ಅದಕ್ಕೆ ಸ್ಪಂದಿಸ್ತಾ ನಾನು ಯೇಸುವಿನ ನಾಮದಲ್ಲಿ ನಿಮ್ಮನ್ನ ವಿನಯಿಸ್ತೀನಿ. ಅದು ಮಾತ್ರವಲ್ಲದೆ ವಿಶೇಷವಾಗಿ ಕರ್ತರ ಕೃಪೆಯಲ್ಲಿ ಪ್ರತಿದಿನ ಸಭೆಯಲ್ಲಿ ಪ್ರಾರ್ಥನೆ ನಡೀತಾ ಇದೆ. ಆ ಪ್ರಾರ್ಥನೆಯಲ್ಲಿ ನಾವು ನಿಮಗಾಗಿ ಎಲ್ಲರಿಗೂ ಪ್ರಾರ್ಥಿಸ್ತೀವಿ. ಯಾರೆಲ್ಲರಿಗೂ ಅನುಕೂಲ ಇದೆ ಅವರು ಕಮ್ಮಿ ಜನ ಮಾತ್ರ, ನಾವು ಹೆಚ್ಚು ಜನ ಅಲ್ಲಿ ಸೇರೋದಕ್ಕೆ ಅವಕಾಶ ಇಲ್ಲ. 15ರಿಂದ 20 ಜನದ ಒಳಗಡೆ ಮಾತ್ರ ನಾವು ಸಭೆಯಲ್ಲಿ ಸೇರಿ ಪ್ರಾರ್ಥಿಸೋದಕ್ಕೆ ಅವಕಾಶ ಇದೆ. ಸೊ ನೀವು ಪ್ರತಿದಿನ ಒಂದೊಂದು ಬ್ಯಾಚ್ ಆಗಿ ಬಂದು ಕೂಡ ಸಭೆಯಲ್ಲಿ ನೀವು ಪ್ರಾರ್ಥನೆಯನ್ನು ಮಾಡಬಹುದು. ಫೋನ್ ಮುಖಾಂತರವಾಗಿ ನಿಮ್ಗೆ ಏನೇ ಅನುಮಾನಗಳು, ಏನೇ ಡೌಟ್ ಇದ್ರು ಕೂಡ ನೀವು ಫೋನ್ ಮಾಡಿ ಅದರ ಬಗೆಹರಿಸಿಕೊಳ್ಳಬಹುದು. ಹಾಲೆಲೂಯಾ, ಆಮೆನ್. ದೇವರು ಒಳ್ಳೆಯವರು. ಅದೇ ರೀತಿಯಲ್ಲಿ ಮುಂದೆ ನೋಡುವಾಗ ಯಾರಾದರೂ ಸೇವೆ ಮಾಡಕ್ಕೆ ನಮಗೆ ಇಷ್ಟ ಇದೆ, ನಾವು ಕೂಡ ಆ ದಿನಗಳಲ್ಲಿ ಬಂದು ಸಭೆ ಸೇವೆಯಲ್ಲಿ ಸಹಕಾರಿಗಳಾಗಿರ್ತೀವಿ ಅನ್ನೋದಾದ್ರೆ ವಿಶೇಷವಾಗಿ ಭಾನುವಾರದ ಶನಿವಾರದ ಕೂಟಗಳಲ್ಲಿ
ಗುರುವಾರ ನಡೆಯುವ ಮಿರಾಕಲ್ ಸರ್ವಿಸ್ ಅಲ್ಲಿ ಸಭೆಯ ದಿನನಿತ್ಯದ ಪ್ರಾರ್ಥನೆಗಳಲ್ಲಿ ವಾಲಂಟಿಯರ್ಸ್ ಆಗಿ ಸಭೆಯಲ್ಲಿ ನೀವು ಬಂದು ಸೇವೆ ಮಾಡುವವರು ಯಾರೆಲ್ಲ ಈಗ ಆಲ್ರೆಡಿ ಸೇವೆಗೆ ಒಪ್ಪಿಸಿಕೊಟ್ಟಿದ್ದೀರೋ ಅವರು ನೀವು ಫೋನ್ ಮಾಡಿ ನಿಮ್ಮ ಆಸಕ್ತಿ ಮೇರೆಗೆ ನಮ್ಮನ್ನು ಕೇಳುವಾಗ ಒಂದೊಂದು ದಿನಕ್ಕೆ 3 ರಿಂದ 4 ಜನಕ್ಕೆ ಅವಕಾಶ ಸಿಕ್ಕಿ ನೀವು ಬಂದು ಸೇವೆಯಲ್ಲಿ ದೇವರಲ್ಲಿ ತೊಡಗಿಸಿಕೊಳ್ಳಬಹುದು. ಹಾಲೆಲೂಯಾ, ಆಮೆನ್. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಅದೇ ರೀತಿಯಲ್ಲಿ ಈ ಸಮಯದಲ್ಲಿ ಈ ಯೂಟ್ಯೂಬ್ ಚಾನೆಲ್ ಮುಖಾಂತರವಾಗಿ ನೀವು ನಮ್ಮ ವಾಕ್ಯಗಳನ್ನ ಕೇಳ್ತಾ ಇರೋದಾದ್ರೆ ಯಾರೆಲ್ಲ ನಿಮಗೆ ಗೊತ್ತಿದ್ದಾರೋ, ಯಾರೆಲ್ಲ ಕಷ್ಟ ಇಕ್ಕಟ್ಟು ಬಲಹೀನತೆಗಳಲ್ಲಿದ್ದಾರೋ ಅವರ ಪರವಾಗಿ ಕೂಡ ನೀವು ಪ್ರೇಯರ್ ರಿಕ್ವೆಸ್ಟ್ಗಳನ್ನ ನಮಗೆ ಕಳಿಸ್ತಾ ಇರುವಂತಹ ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತಾ ಇದೆ, ಆ ವಾಟ್ಸಪ್ ನಂಬರ್ಗಾಗ್ಲಿ ಅಥವಾ ಇಮೇಲ್ ಐಡಿಗಾಗ್ಲಿ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನ ನಮಗೆ ಕಳಿಸಬಹುದು. ಅದೇ ರೀತಿಯಲ್ಲಿ ಈ ಮೆಸೇಜ್ ಅನ್ನ ಕೂಡ ನೀವು ಅವ್ರಿಗೆ ಶೇರ್ ಮಾಡಿ ಒಬ್ಬೊಬ್ಬರು ಕೂಡ ಆತ್ಮದಾಹ ಉಳ್ಳವರಾಗಿರಿ. ಒಂದು ವಾಕ್ಯ ಜನರ ಜೀವಿತಗಳನ್ನ ಬದಲಾಯಿಸುವುದಕ್ಕೆ ಶಕ್ತವಾಗಿದೆ. ಹಾಲೆಲೂಯಾ. ನಾವು ನೀವು ಮಾಡಲಾಗದಿರೋ ಕಾರ್ಯ ಸಾಧಿಸುವ ಶಕ್ತಿ ಇರುವ ವಾಕ್ಯ ಅವರ ಜೀವಿತಗಳಲ್ಲಿ ಮಾಡುತ್ತೆ. ನಿಮಗೆ ಗೊತ್ತಿರೋರಿಗೆ, ನಿಮಗೆ ಯಾರಿಗೆ ದೇವರ ವಾಕ್ಯದ ಅಗತ್ಯ ಇದೆ, ಯಾವ ಕಣ್ಣೀರು ವೇದನೆಗಳಲ್ಲಿ ಹೋಗ್ತಾ ಇದ್ದಾರೆ ಅವರಿಗೆ ನೀವು ವಾಕ್ಯಗಳನ್ನು ಶೇರ್ ಮಾಡುವಾಗ ಕರ್ತನ ಕೃಪೆಯಲ್ಲಿ ದೇವರನ್ನು ಆಶೀರ್ವದಿಸುವರಾಗಿದ್ದಾರೆ. ಹಾಲೆಲೂಯಾ. ಅದೇ ರೀತಿಯಲ್ಲಿ ಯಾರಾದ್ರೂ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ನೀವು ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳುವಾಗ ಸಭೆಯಲ್ಲಿ ಯಾವಾಗ ಕೂಟಗಳು ನಡೆಯುತ್ತೆ, ಯಾವಾಗೆಲ್ಲ ನಾವು ಇಲ್ಲಿನ ವಾಕ್ಯಗಳನ್ನು ನಿಮಗೆ ಯೂಟ್ಯೂಬ್ ಮುಖಾಂತರ ಅಪ್ಲೋಡ್ ಮಾಡ್ತೀವಿ, ಅವಾಗ ನಿಮಗೊಂದು ಪಾಪ್ಅಪ್ ಮೆಸೇಜ್ ಮುಖಾಂತರವಾಗಿ ವಿಷಯ ತಿಳಿಯುತ್ತೆ. ನೀವು ಕೂಡಲೇ ದೇವರ ವಾಕ್ಯವನ್ನ ನಿಮ್ಮ ಮೊಬೈಲ್ಗಳಲ್ಲಿ ಕೇಳಬಹುದು. ಹಾಲೆಲೂಯಾ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶೇಷವಾಗಿ ದಿನದಲ್ಲಿ ಕೆಲವೊಂದು ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸಿ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. ಮೊದಲನೇದಾಗಿ ಶೀಘ್ರವಾಗಿ ದೇಶವನ್ನ ಈ ಕರೋನಾದಿಂದ ದೇವರು ಬಿಡುಗಡೆ ಮಾಡಬೇಕು. ಅನೇಕರು ಕೆಲಸಗಳನ್ನ ಕಳ್ಕೊಂಡಿದ್ದಾರೆ, ಅನೇಕರು ಮುಂದಿನ ಪರಿಸ್ಥಿತಿಯ ಬಗ್ಗೆ ಕಂಗಾಲಾಗಿದ್ದಾರೆ. ಇನ್ನ ಅನೇಕರಿಗೆ ಈಗ ಕೆಲಸ ಹೋಗುವಂತ ಹಂತದಲ್ಲಿದೆ, ಇನ್ನು ಅನೇಕರು ವ್ಯಾಧಿಸ್ಥರಾಗಿದ್ದಾರೆ. ಒಂದು ಕಡೆ ಭಯ ಕರೋನಾದಾದ್ರೆ, ಇನ್ನೊಂದು ಕಡೆ ಮುಂದಿನ ಜೀವಿತದ ಕುರಿತಾಗಿ ಆತಂಕದಲ್ಲಿದ್ದಾರೆ. ಕರ್ತರ ಕೃಪೆಯಲ್ಲಿ ಈ ಎಲ್ಲ ಇಕ್ಕಟ್ಟುಗಳಿಂದ ದೇವರನ್ನು ಬಿಡುಗಡೆ ಕೊಡಬೇಕಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ, ಮಹಾಪುರುಷರಾದ ದೇವರೇ, ಮನುಷ್ಯನಿಗೆ ಅಸಾಧ್ಯವಾದದೆಲ್ಲ ದೇವರಾಗಿ ನಿಮಗೆ ಸಾಧ್ಯ. ಅಪ್ಪ, ಈ ಕರೋನಾ ವೈರಸ್, ಈ ಕೋವಿಡ್-19 ಕಾಯಿಲೆಯಿಂದ ಈ ದೇಶವನ್ನ ನೀವು ತಾನೇ ಬಿಡುಗಡೆ ಮಾಡಬೇಕಂತ ಎಲ್ಲ ಸೈತಾನನ ತಂತ್ರಗಳಿಂದ, ಎಲ್ಲ ವಿಧವಾದಂತಹ ಈ ಸಮಸ್ಯೆಯಿಂದ ಕರ್ತರಾಗಿ ಯೇಸುವಿನ ನಾಮದಲ್ಲಿ ಪರಿಪೂರ್ಣವಾಗಿ ಒಂದು ಪರಿಹಾರವನ್ನ, ಬಿಡುಗಡೆಯನ್ನ ಕರ್ತರಾಗಿ ದೇವರು ನೀವು ಅನುಗ್ರಹಿಸುವಂತೆ ಪ್ರಾರ್ಥಿಸ್ತೀವಿ. ಮನಮರುಗುವ ದೇವರು ತಾನೇ ನಮ್ಮ ದೇಶದ ಮೇಲೆ, ಅಪ್ಪ, ನಮ್ಮ ದೇಶದ ಮಕ್ಕಳ ಮೇಲೆ ನೀವು ಮನಮರುಗಿ ಈ ಇಕ್ಕಟ್ಟಿನ ಉಪದ್ರವದಿಂದ ಒಂದು ಬಿಡುಗಡೆ ಕೊಡಬೇಕಂತ ಪ್ರಾರ್ಥಿಸ್ತೀವಿ. ಯಾರೆಲ್ಲ ಕೆಲಸ ಕಾರ್ಯ ಇದ್ದೀರಾ, ಅಪ್ಪ, ಮುಂದಿನ ಸ್ಥಿತಿ ಏನಾಗಬಹುದು ಅನ್ನೋ ಕಳವಳಗಳಿದ್ದಾರೋ ಯೇಸುವಿನ ನಾಮದಲ್ಲಿ ನಿನ್ನ ಕೃಪೆಯ ಕರವನ್ನ ಚಾಚಿ ಒಬ್ಬರೂ ಕೆಲಸಗಳನ್ನ ಕಳ್ಕೊಳ್ಳದ ಹಾಗೆ ನೀವು ಎಲ್ಲವನ್ನ ಸರಿ ಮಾಡಿ ಅನುಕೂಲಪಡಿಸಿ ನಿನ್ನ ಕೃಪೆಯಿಂದ ಒಬ್ಬೊಬ್ಬರನ್ನ ಅನುಗ್ರಹಿಸುವಂತೆ ಪ್ರಾರ್ಥಿಸ್ತೀವಿ. ಅದೇ ರೀತಿ ಯಾರೆಲ್ಲ ಅನಾರೋಗ್ಯಗಳಲ್ಲಿದ್ದಾರೋ, ಯಾರೆಲ್ಲ ವ್ಯಾಧಿಗಳಿಂದ ಬಳಲುತ್ತಾ ಇದ್ದಾರೋ, ಅಪ್ಪ, ಯೇಸುವಿನ ನಾಮದಲ್ಲಿ ಯೆಹೋವ ರಾಫಾ, ನಾನು ಆರೋಗ್ಯದಾಯಕನಾಗಿರುವ ದೇವರು ಅಂತ ಹೇಳಿರೋ ನಿನ್ನ ವಾಕ್ಯದ ಪ್ರಕಾರ ಉನ್ನತವಾಗಿ ಒಬ್ಬೊಬ್ಬರಿಗೆ ಬಿಡುಗಡೆ ಕೊಟ್ಟು ಕರ್ತರ ಒಂದು ಅದ್ಭುತ ಮಾಡಬೇಕಂತ ಪ್ರಾರ್ಥಿಸ್ತೀನಿ. ನೀವು ಆಶೀರ್ವದಿಸಿ ಒಂದು ದೊಡ್ಡ ಕಾರ್ಯ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್. ಹಾಲೆಲೂಯಾ. ದೇವರು ಒಳ್ಳೆಯವರು, ಅವರು ಉನ್ನತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ನೀವೆಲ್ಲ ಮನೆಗಳಲ್ಲಿ ಶೀಘ್ರವಾಗಿ ನಾವು ಮೊದಲಿಗಿಂತ ಇನ್ನು ಅಧಿಕವಾಗಿ ಸಭೆಯಾಗಿ ಶೀಘ್ರವಾಗಿ ಸೇರಬೇಕು. ಈ ವ್ಯಾಧಿ ಎಲ್ಲವನ್ನ ದೇವರು ತೆಗೆದಾಕಬೇಕು. ಒಬ್ಬೊಬ್ರು ನಾವು ಸಭೆಯಲ್ಲಿ ಕೂಟವಾಗಿ ಸೇರಿ ದೇವರನ್ನು ಆರಾಧಿಸಬೇಕು. ಹಾಲೆಲೂಯಾ. ಅದಕ್ಕೆ ಕರ್ತರು ತಾನೇ ಎಲ್ಲವನ್ನ ಅನುಕೂಲ ಪಡಿಸುವವರಾಗಿದ್ದಾರೆ. ಇಷ್ಟು ಅವಕಾಶವನ್ನು ಮಾಡುವ ದೇವರೇ ಆ ರೀತಿಯಲ್ಲಿ ಕೂಡ ನಮ್ಮನ್ನು ಸಭೆಯಾಗಿ ಸೇರಿಸುವುದಕ್ಕೆ ಶಕ್ತರಾಗಿದ್ದಾರೆ. ಹಾಲೆಲೂಯಾ. ನಂಬಿಕೆಯವರೆಲ್ಲ ಕೈಗಳನ್ನು ತಟ್ಟಿ ದೇವರನ್ನ ಮಹಿಮೆ ಪಡಿಸಿ. ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ವಿಶೇಷವಾಗಿ ಈ ಸಮಯದಲ್ಲಿ ನಾವು ಮುಂದಿನ ಕಾರ್ಯವಾಗಿ ನಿಮಗಾಗಿ ಈ ಸಮಯದಲ್ಲಿ ನೀವು ವಾಕ್ಯ ಕೇಳ್ತಾ ಇರೋರು, ಈ ಒಂದು ಮೆಸೇಜ್ ಅಲ್ಲಿ ಆನ್ಲೈನ್ ಅಲ್ಲಿ ಸರ್ವಿಸ್ ಅನ್ನ ನೋಡ್ತಾ ಇರೋರು, ಒಂದು ವೇಳೆ ನೀವು ಯಾರಾದ್ರೂ ವ್ಯಾಧಿಸ್ಥರಾಗಿದ್ರೆ ಅಥವಾ ನಿಮಗೆ ಯಾವ್ದಾದ್ರೂ ಸಮಸ್ಯೆಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರೆ ಕರ್ತರ ಖಂಡಿತವಾಗಿ ಈ ದಿನದಲ್ಲಿ ಒಂದು ಬಿಡುಗಡೆಯನ್ನು ತರುವವರಾಗಿದ್ದಾರೆ. ಹಾಲೆಲೂಯಾ. ನಾವು ಏನೋ ದಾನವಾಗಿ ಯಾವುದೋ ಒಂದು ಆಚಾರಕ್ಕೋಸ್ಕರವಾಗಿ ಈ ಕೂಟಗಳನ್ನ ನಡೆಸ್ತಾ ಇಲ್ಲ. ನಮ್ಮ ದೇವರು ನಮಗಾಗಿ ಜೀವ ಕೊಟ್ಟಿದ್ದಾರೆ, ಅವರು ಜೀವಂತವಾಗಿ ತಿರುಗಿ ಎದ್ದಿದ್ದಾರೆ. ಅವರು ನಮ್ಮನ್ನೆಲ್ಲರಲ್ಲಿ ಗಮನಿಸ್ತಾ ಇದ್ದಾರೆ. ನಾವು ಅವರನ್ನ ಬೇಡುವುದಕ್ಕಾಗಿ, ಅವರ ಮುಖವನ್ನ ಹುಡುಕುವವರಾಗಿ, ಅವರ ಸಮ್ಮುಖದಲ್ಲಿ ಬಿಡುಗಡೆ ಅನ್ನುವ
ನಂಬಿಕೆಯಲ್ಲಿ ನಾವು ಪ್ರಾರ್ಥನೆಗಾಗಿ ಕೂಟಗಳನ್ನು ನಡೆಸ್ತಾ ಇದ್ದೀವಿ. ಖಂಡಿತವಾಗಲೂ ಈ ದಿನದಲ್ಲಿ ನಿಮ್ಮ ಮೊರೆಯಿಂದ ದೇವರು ಕೇಳುವವರಾಗಿದ್ದಾರೆ. ಹಾಲೆಲೂಯ. ಮೆಲ್ಲರಿಗಾಗಿ ನಾನು ಈ ಸಮಯದಲ್ಲಿ ಪ್ರಾರ್ಥಿಸ್ತೀನಿ. ನೀವಿರುವ ಸ್ಥಳಗಳಲ್ಲಿ ಕಣ್ಣುಗಳನ್ನು ಮುಚ್ಚಿ ನೀವು ಏನು ಕಾರ್ಯಕ್ಕಾಗಿ ಇವತ್ತು ದೇವರನ್ನು ಎದುರು ನೋಡ್ತಾ ಇದ್ದೀರೋ ಖಂಡಿತವಾಗೂ ದೇವರನ್ನು ಅದ್ಭುತ ಮಾಡುವವರಾಗಿದ್ದಾರಂತ ನಂಬಿಕೆಯಿಂದ ನೀವು ದೇವರನ್ನು ಒಪ್ಪಿಸಿಕೊಡುವಾಗ ಈ ದಿನದಲ್ಲಿ ಒಂದು ದೊಡ್ಡ ಕಾರ್ಯವನ್ನು ದೇವರು ನಿಮ್ಮಲ್ಲಿ ಮಾಡುವವರಾಗಿದ್ದಾರೆ. ಎಲ್ಲ ಕಣ್ಣುಗಳನ್ನು ಮುಚ್ಚಿ ಮಹಾಪುರುಷರಾದ ದೇವರೇ, ಅಪ್ಪ, ಈ ವಾಕ್ಯ ಕೇಳ್ತಾ ಇರುವ ಯಾರೇ ಆಗಿದ್ರು, ಏನೇ ಸಂದರ್ಭದಲ್ಲಿ, ಏನೇ ಇಕ್ಕಟ್ಟಲ್ಲಿ, ಯಾವುದೇ ಅನಾರೋಗ್ಯಗಳಲ್ಲಿ, ಒಂದು ವೇಳೆ ಹಣಕಾಸಿಲ್ಲದ ಪರಿಸ್ಥಿತಿಗಳಾಗಿರ್ಬೋದು, ಉದ್ಯೋಗಗಳಿಲ್ಲದ ಪರಿಸ್ಥಿತಿ ಆಗಿರ್ಬೋದು, ಒಂದು ವೇಳೆ ಹಾಸ್ಪಿಟಲ್ಗಳಲ್ಲಿ ಇರ್ಬೋದು, ಅಪ್ಪ, ನಾವು ಮುಖವನ್ನು ಸಹ ನೋಡದೇ ಇದ್ರು ನೀವು ಹೃದಯವನ್ನು ಆರಿತಿರುವ ದೇವರು, ಎಲ್ಲವನ್ನ ಗಮನಿಸ್ತಾ ಇರುವ ದೇವರು, ನಿನ್ನ ಕೈ ಚಾಚಿಗಳೇ ಒಬ್ಬೊಬ್ಬರಿಗೆ ಒಂದು ಅದ್ಭುತವನ್ನು ಮಾಡಬೇಕಂತ ಪ್ರಾರ್ಥಿಸ್ತೀನಿ. ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ವ್ಯಾಧಿಗಳಿಂದ ಈಗಲೇ ಬಿಡುಗಡೆ ಕೊಡಿ. ಎಲ್ಲ ಮಾಟ ಮಂತ್ರ ಕಟ್ಟುಗಳು ಯೇಸು ಕ್ರಿಸ್ತನ ಹೆಸರಲ್ಲಿ ಈಗಲೇ ಲೈಫ್ ಪಡಲಿ. ಎಲ್ಲ ಹಣಕಾಸಿನ ಇಕ್ಕಟ್ಟುಗಳು ನೀಗಲಿ ಅಪ್ಪ. ಎಲ್ಲ ಚಟಗಳಲ್ಲಿರುವವರು ಬಿಡುಗಡೆ ಆಗಲಿ ಅಪ್ಪ. ಎಲ್ಲ ಮನೆಯಲ್ಲಿರುವ ಅಸಮಾಧಾನಗಳು ಯೇಸುವಿನ ನಾಮದಲ್ಲಿ ಸಮಾಧಾನವಾಗಿ ಮಾರ್ಪಡಲಿ. ನಿನ್ನ ಪ್ರಸನ್ನತೆ ಒಬ್ಬೊಬ್ಬರು ಊಹಿಸಲಾಗದ ಅದ್ಭುತಗಳನ್ನು ನಿನ್ನ ಕೃಪೆಯಲ್ಲಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡ್ತೀನಿ. ಈ ಕೂಟದಲ್ಲಿ ನಂಬಿಕೆ ಇಟ್ಟು ಯಾರೆಲ್ಲ ಪಾಲ್ಗೊಂಡಿದ್ದಾರೋ, ನಿನ್ನನ್ನೇ ಎದುರು ನೋಡ್ತಾ ಇದ್ದಾರೋ, ಅವರನ್ನು ಪ್ರಕಾಶವನ್ನು ಹೊಂದ್ಕೊಳ್ಳಿ. ಅವರ ಮುಖ ನಾಚಿಕೆಯನ್ನು ಕೆಡದ ಹಾಗೆ ಕರ್ತನ ನೀವು ಕಾಪಾಡಬೇಕಾಗಿ ನಿನ್ನ ಪಾದದಲ್ಲಿ ತರ್ತೀನಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ಜೀವವುಳ್ಳ ನನ್ನ ತಂದೆ, ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ನಂಬಿಕೆಯಿಂದ ಅದ್ಭುತಗಳನ್ನು ಹೊಂದ್ಕೊಂಡಿದ್ದವರೆಲ್ಲ ಕೈಗಳನ್ನು ತಟ್ಟಿ ದೇವರ ನಾಮವನ್ನು ಮಹಿಮೆ ಪಡಿಸಿ ಈ ದಿನದಲ್ಲಿ ಉನ್ನತವಾಗಿ ನಿಮ್ಮ ಊಹೆಗೆ ಮೀರಿ ದೇವರ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಹಲ್ಲೆಲೂಯಾ, ಆಮೆನ್. ಈ ಸಮಯದಲ್ಲಿ ನಾವೆಲ್ಲ ದೇವರ ವಾಕ್ಯಕ್ಕೆ ಹೋಗೋಣ. ಎಲ್ಲ ಆಸಕ್ತಿಯಿಂದ ದೇವರ ವಾಕ್ಯವನ್ನು ಕೇಳಿ. ದೇವರ ವಾಕ್ಯ ಹೇಳಿದೆ, ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದ ಬದುಕಲ್ಲ, ದೇವರ ವಾಕ್ಯದಲ್ಲಿ ಅವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೇ ಮನುಷ್ಯನು ಜೀವಿಸುವವನಾಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ಯಾವ ಪರಿಸ್ಥಿತಿಯಲ್ಲಿ ಇದ್ರೂ ವಾಕ್ಯ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರುತ್ತೆ, ಒಂದು ಅದ್ಭುತವಾದ ವಾತಾವರಣವನ್ನು ನಿರ್ಮಿಸುತ್ತೆ. ಹಲ್ಲೆಲೂಯಾ, ಆಮೆನ್. ಒಂದು ನಿಮಿಷ ಕಣ್ಣನ್ನು ಮುಚ್ಚಿ, ಪರಿಶುದ್ಧಾತ್ಮನಾದ ದೇವರೇ, ನಮ್ಮೊಟ್ಟಿಗೆ ನೀವು ಮಾತಾಡಿ. ಎಲ್ಲ ಇಕ್ಕಟ್ಟುಗಳ ವೇಳೆಯಲ್ಲಿಯೂ ನಿನ್ನ ಸ್ವರಕ್ಕೆ ಕಿವಿಗೊಡುವ ಹಾಗೆ ಒಬ್ಬೊಬ್ಬರ ಕಿವಿಗಳು ತೆರೆಯಲ್ಪಡಲಿ. ಈ ವಾಕ್ಯವೇ ಒಬ್ಬೊಬ್ಬರ ಜೀವನವನ್ನು ಬದಲಾಯಿಸಿ, ಅಗತ್ಯಗಳನ್ನು ಪೂರೈಸಿ, ವಾತಾವರಣಗಳನ್ನು ಮಾರ್ಪಡಿಸಿ, ದೇವ ಪ್ರಸನ್ನತೆ, ದೇವ ಮಹಿಮೆ ಒಬ್ಬೊಬ್ಬರ ಜೀವನದಲ್ಲಿ ಇಳಿದು ಬರುವ ಹಾಗೆ ಕರ್ತನು ಸಹಾಯ ಮಾಡಬೇಕಂತ ಪ್ರಾರ್ಥಿಸ್ತೀನಿ. ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಮ್ಮೊಟ್ಟಿಗೆ ಮಾತಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ, ಜೀವವುಳ್ಳ ತಂದೆ, ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ನೋಡೋಣ. ಎಲ್ಲ 2 ಕೊರಿಂಥರು 12ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ನಾವು ಓದೋಣ. ಎಲ್ಲ ಬೈಬಲ್ ಕೈಯಲ್ಲಿರೋರು ನನ್ನ ಜೊತೆಗೆ ತೆಗೆದು ನೀವು ಕೂಡ ಓದಿ. 2ನೇ ಕೊರಿಂಥರು ಬರೆದ ಪತ್ರಿಕೆ 12ನೇ ಅಧ್ಯಾಯ 7ನೇ ವಾಕ್ಯದಿಂದ 9ನೇ ವಾಕ್ಯದವರೆಗೂ ನಾವು ಓದೋಣ. ಈ ಕಾರಣದಿಂದಲೂ ನನಗೆ ತಿಳಿಸಲ್ಪಟ್ಟ ರಹಸ್ಯಗಳು ಬಹು ವಿಶೇಷವಾಗಿರುವುದರಿಂದಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನಿರುತ್ತೇನೆ. ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಗುದ್ದುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ನಾನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂತಲೇ ಇದಾಯಿತು. ಹಲ್ಲೆಲೂಯಾ. ಈಗ ನಾನು 7ನೇ ವಾಕ್ಯವನ್ನು ಮಾತ್ರ ಓದಿದ್ದೀನಿ, ಹಾಗೆ ಮುಂದಕ್ಕೆ ನಾವು ಈ ವಾಕ್ಯಗಳನ್ನು ಓದ್ತಾ ಹೋಗ್ತೀವಿ. ಈಗ ಮೊದಲನೇದಾಗಿ ದೇವರ ಒಂದು ಕಾರ್ಯವನ್ನು ತಿಳಿಸ್ತಾ ಇದ್ದಾರೆ. ಎಷ್ಟು ಜನ ದೇವರಲ್ಲಿ ನಂಬಿಕೆಯುಳ್ಳವರಾಗಿದ್ದೀರಾ? ಹಲ್ಲೆಲೂಯಾ. ಈ ವಾಕ್ಯದ 3 ಭಾಗಗಳನ್ನು ಇವತ್ತು ನಾವು ನೋಡ್ತೀವಿ. ಮೊದಲನೇದಾಗಿ, ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಶೋಧನೆ, ಒಂದು ಶೂಲ ಅಥವಾ ಒಂದು ಮುಳ್ಳು ಇದೆ. ಹಲ್ಲೆಲೂಯಾ. ಅದು ಯಾಕಿದೆ ಅಂದ್ರೆ, ಮನುಷ್ಯ ಸ್ವಾಭಾವಿಕ ಗುಣವಾಗಿ ನಮ್ಮ ಜೀವನದಲ್ಲಿ ನಾವು ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಹೋಗುವಾಗ, ದೈವಿಕವಾದ ಕಾರ್ಯದಲ್ಲಿ ನಾವು ಬೆಳೆಯುವುದಕ್ಕೆ ಪ್ರಾರಂಭ ಮಾಡುವಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮೊಳಗೆ ಅಹಂಕಾರ, ಹೊಗಳಿಕೊಳ್ಳುವ ಭಾವ ಹೆಚ್ಚಾಗ್ತಾ ಹೋಗುತ್ತೆ. ಹಲ್ಲೆಲೂಯಾ. ಅಪೊಸ್ತಲರಾದ ಪೌಲರು ಬಂದು ತಮಗೆ ದೇವರು ತಿಳಿಸಿದಂತ ಅತ್ಯಮೂಲ್ಯವಾದ ರಹಸ್ಯಗಳ ಕುರಿತಾಗಿ ಹೆಮ್ಮೆ ಪಟ್ಟು, ನನ್ನನ್ನೇ ದೇವರು ಆಯ್ಕೆ ಮಾಡಿಕೊಂಡು ಯಾರಿಗೂ ತಿಳಿಯದಂತ ದೇವರ ರಾಜ್ಯದ ಕುರಿತಾದ ಕೆಲವೊಂದು ರಹಸ್ಯಗಳನ್ನ ದೇವರು ನನಗೆ ತಿಳಿಸಿದ್ದಾರೆ. ನನ್ನ ಶರೀರ ಅದರ ಕುರಿತಾಗಿ ಹೊಗಳಿಕೊಳ್ಳಕ್ಕೆ ಆಸೆ ಪಟ್ಟರು ಕೂಡ ನನಗೆ ಒಂದು ಸತ್ಯ ಗೊತ್ತು,
ಹೊಗಳಿಕೊಂಡು ನಾನು ಹೆಮ್ಮೆ ಪಡುವವನಾಗಿದ್ರೆ, ನಾನು ದೇವರ ಮುಂದೆ ಕೊಬ್ಬಿನಿಂದ ಕೊಂಬೆತ್ತುವವನಾಗಿದ್ರೆ, ಖಂಡಿತವಾಗಿ ದೇವರಲ್ಲಿ ನಾನು ಯಾವ ಫಲವನ್ನು ಕಾಣುವುದಕ್ಕೆ ಸಾಧ್ಯ ಇಲ್ಲ. ನಾನು ಶೂಲಕ್ಕೆ, ಯಾವುದಾದ ರೀತಿಯ ಸಮಸ್ಯೆಗೆ ಗುರಿಯಾಗುವವನಾಗಿದ್ದೀನಿ ಅಂತ ಸ್ಪಷ್ಟವಾಗಿ ಬರೀತಾರೆ. ಹಾಲೆಲೂಯಾ. ಅಲ್ಲಿ ಒಂದು ಘಟನೆ ನಡೀತಾ ಇದೆ. ಒಂದು ಶೂಲವನ್ನು ತಗೊಂಡು ಬಂದು ಅಲ್ಲಿ ಅಪೊಸ್ತಲ ಪೌಲನು ಬರೀತಾರೆ, ಸೈತಾನನ ದೂತನು ಬಂದು ಶೂಲದಿಂದ ನನ್ನನ್ನ ಚುಚ್ಚುತ್ತಾ ಇದ್ದಾನೆ. ಹಾಲೆಲೂಯಾ. ಇದರ ಅರ್ಥ ಇವತ್ತು ನೀವು ಒಂದು ಸಾರಿ ಗಮನಿಸ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳಲ್ಲಿ ಬೇರೆಯವರಿಗೆ ನಡೆದಿರ್ತಕ್ಕಂಥ ಅದ್ಭುತಗಳು ನಿಮ್ಮ ಜೀವನದಲ್ಲಿ ನಡೀಬಹುದು, ಅಥವಾ ಒಂದೇ ರೀತಿಯಾದ ಸಮಸ್ಯೆಗಳಲ್ಲಿ ಅನೇಕರಿರುವಾಗ ನಿಮಗೆ ಬಹುಶಃ ಸ್ವಲ್ಪ ಬೇಗ ಅದ್ಭುತ ನಡೆದು ನಿಮ್ಮ ಜೀವನ ಸರಿಯಾಗಿ ಮತ್ತೆ ನಿಮ್ಮ ತರನೇ ಸಮಸ್ಯೆಯಲ್ಲಿರುವ ಜೀವನ ಸರಿಯಾಗದೇ ಇರ್ಬೋದು. ನೀವು ಹೊಗಳಿಕೊಳ್ಳುವುದಕ್ಕೆ ಆಸ್ಪದವಾಗಿರ್ತಕ್ಕಂಥ ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುವಾಗ ತಕ್ಷಣ ನಡೆಯುವ ಎರಡು ಘಟನೆ ಏನು? ನಿಮ್ಮನ್ನು ನೀವೇ ಹೆಚ್ಚಿಸಿಕೊಂಡು ಹೊಗಳಿಕೊಳ್ಳುವ ಹಾಗೆ ನಿಮ್ಮನ್ನು ನೀವೇನ್ ಮಾಡ್ಕೊಳ್ತೀರಾ? ದೇವರಲ್ಲಿ ಸ್ವಲ್ಪ ಹೆಚ್ಚಿಸಿಕೊಳ್ಳುವ ಕಾರ್ಯಕ್ಕೆ ತೊಡಗಿಸಿಕೊಳ್ತೀರಾ. ಹಾಲೆಲೂಯಾ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಯಾವಾಗೆಲ್ಲ ನೀವು ಹೆಚ್ಚಿಸಿಕೊಳ್ತೀರೋ, ಯಾವಾಗೆಲ್ಲ ನೀವು ದೇವರೆಲ್ಲ ನಾನು ಅಂತಕ್ಕಂಥ ಭಾವ ನಿಮ್ಮಲ್ಲಿ ಬರುತ್ತೋ, ಯಾವಾಗ ನಿಮಗೆ ಅಹಂಕಾರ ಬರುವಾಗ ಇತರರ ಕಷ್ಟ, ಇತರರ ಪರಿಸ್ಥಿತಿಗಳನ್ನ ತಾತ್ಸಾರವಾಗಿ ನೋಡುವ ಆ ಒಂದು ಮನೋಭಾವ ಬರುತ್ತೋ, ಬೇರೆಯವರ ಕುರಿತಾಗಿ ಕಮ್ಮಿಯಾಗಿ ಮಾತಾಡುವ, ಬೇರೆಯವರನ್ನ ಹಂಗಿಸುವಂತಹ ಅಥವಾ ನಮ್ಮನ್ನ ಬೇರೆಯವರ ಮುಂದೆ ಹೆಚ್ಚಿಸಿಕೊಳ್ಳುವ ಗುಣ ನಮ್ಮನ್ನು ಯಾವಾಗ ಬರ್ತಾ ಹೋಗುತ್ತೋ, ಅದನ್ನ ತಡೆಯುವುದಕ್ಕೆ, ನಮ್ಮನ್ನ ಒಂದು ಹಿಡಿತದಲ್ಲಿ ಇಡುವುದಕ್ಕೆ, ನಾವು ಆಶೀರ್ವಾದದಿಂದ ವಂಚಿತರಾಗದ ಹಾಗೆ, ಕ್ರಮ ತಪ್ಪಿ ಹೋಗದ ಹಾಗೆ ದೇವರು ನಮ್ಮನ್ನ ಅಲ್ಲಿಂದ ಅಲ್ಲಿಗೆ ಎಲ್ಲ ಕಾರ್ಯಗಳಲ್ಲಿ ಶೋಧನೆಗಳ ಮುಖಾಂತರವಾಗಿ, ಸಮಸ್ಯೆ, ಇಕ್ಕಟ್ಟು, ಹೋರಾಟಗಳಲ್ಲಿ ದೇವರೇ ನಮಗೆ ಆಧಾರ ಅಂತ ಕಲಿಸಿಕೊಳ್ಳುವ ಹಾಗೆ ಈ ಶೂಲಗಳು ನಮ್ಮನ್ನ ಕಂಟ್ರೋಲ್ಗೆ ತರುತ್ತೆ. ಹಾಲೆಲೂಯಾ. ಆಮೆನ್. ದೇವರ ವಾಕ್ಯ ಇರುತ್ತೆ, ನೀವು ಒಂದು ಬಂಗಾರ ಪ್ರಪಂಚದಲ್ಲಿ ಬೆಳೆ ಬಾಳುವ ವಸ್ತುವಾಗಿದ್ದು ಅದು ನಶಿಸಿ ಹೋಗುವಂತದ್ದಾಗಿದೆ. ಆ ನಶಿಸಿ ಹೋಗುವಂತ ಬಂಗಾರವನ್ನೇ ಪುಟಕ್ಕೆ ಹಾಕಿ ಅದನ್ನು ಶುದ್ಧ ಮಾಡಿ ಆವರಣ ಮಾಡುವುದಾದ್ರೆ, ನಿಮ್ಮ ಆತ್ಮಗಳು ಇನ್ನೂ ಎಷ್ಟೋ ಬೆಲೆ ಬಾಳುವಂತದ್ದಾಗಿರುವ ನಿಮಿತ್ತ ನಿಮ್ಮನ್ನು ನಾನು ಬೆಂಕಿಯಲ್ಲಿ, ಅಂದ್ರೆ ಶೋಧನೆಗಳ ಮುಖಾಂತರವಾಗಿ, ಇಕ್ಕಟ್ಟ ಕಷ್ಟಗಳ ಮುಖಾಂತರವಾಗಿ ಶೋಧಿಸಿ ನಿಮ್ಮನ್ನ ಅಮೂಲ್ಯರನ್ನಾಗಿ ಮಾಡಿ ಆನಂದದಲ್ಲಿ ನಾನು ನಿಮ್ಮನ್ನ ಸ್ವೀಕರಿಸುವವನಾಗಿದ್ದೀನಿ ಅಂತ ದೇವರ ವಾಕ್ಯ ಇರುತ್ತೆ. ಹಾಲೆಲೂಯಾ. ಎಲ್ಲ ನೆನಪಿಟ್ಕೊಳ್ಳಿ, ಅಹಂಕಾರ ಯಾವತ್ತಿಗೂ ನಮ್ಮಲ್ಲಿ ಬರಬಾರದು. ಯಾವ ಕಾರ್ಯದಲ್ಲಿಯೂ ನಾವು ಹೊಗಳಿಕೊಳ್ಳುವುದರಲ್ಲಿ ನಮ್ಮನ್ನ ಹೆಚ್ಚಿಸಿಕೊಳ್ಳಬಾರದು. ಅಲ್ಲಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಯಾವ ವಿಷಯದಲ್ಲಿಯೂ ನಾವೇನ್ ಮಾಡ್ಕೊಳ್ಬಾರ್ದು ಅಂದ್ರೆ ನಮ್ಮನ್ನು ನಾವೇ ದೇವರ ಮುಂದೆ ಹೆಚ್ಚಿಸಿಕೊಳ್ಳಬಾರದು ಅಂತ ಆ ವಾಕ್ಯ ಓದಲ್ಲ ನಾವೆಲ್ಲ. 7ನೇ ವಾಕ್ಯದಲ್ಲಿ ತಿಳಿಸ್ತಾ ಇದೆ, ಬಹು ವಿಶೇಷವಾಗಿರುತ್ತಲೂ ನಾನು ಹೊಗಳಿಕೊಳ್ಳದೆ ಸುಮ್ಮನೆ ಇರುತ್ತೇನೆ, ನಾನು ನನ್ನನ್ನು ಅತಿಶಯವಾಗಿ ಹೆಚ್ಚಿಸಿಕೊಳ್ಳಬಾರದೆಂದು ಒಂದು ಶೂಲ ನನ್ನ ಶರೀರದಲ್ಲಿ ನಾಟಿದೆಯೋ ಎಂಬಂತೆ ನನ್ನನ್ನು ಕುತ್ತುವುದಕ್ಕೆ ಸೈತಾನನ ದೂತರಲ್ಲಿ ಒಬ್ಬನು ನನ್ನ ಬಳಿಗೆ ಕಳುಹಿಸಲ್ಪಟ್ಟನು. ಹಾಲೆಲೂಯಾ. ಎಲ್ಲ ಗಮನಿಸಿಕೊಳ್ಳಿ, ಇವತ್ತು ನೀವು ಅನೇಕ ಶೋಧನೆಗಳ ಮಧ್ಯದಲ್ಲಿ, ನಾನಾ ವಿಧವಾದ ಸಮಸ್ಯೆ, ಉಪದ್ರವಗಳ ಮಧ್ಯದಲ್ಲಿ ಹೋಗ್ತಾ ಇರೋದಾದ್ರೆ, ಎಲ್ಲೋ ಒಂದು ಕಡೆ ನೀವು ದೇವರ ಸಮ್ಮುಖದಲ್ಲಿ ಹೆಚ್ಚಿಸಿಕೊಂಡಿದ್ರೆ, ದೇವರ ಮುಂದೆ ಹೊಗಳಿಕೊಳ್ಳುವವರಾಗಿ ನೀವು ಕಾಣಲ್ಪಟ್ಟಿದ್ರೆ, ಆ ಹೊಗಳಿಕೆ ಒಳ್ಳೆಯದಲ್ಲ ಅಂತ ಎಚ್ಚರಿಸುವುದಕ್ಕೋಸ್ಕರನೇ, ಹಾಗೆ ಹೊಗಳಿಕೊಳ್ಳಬಾರದು ಅಂತ ನಮಗೆ ಕಲಿಸಿಕೊಳ್ಳುವುದಕ್ಕೋಸ್ಕರನೇ ಈ ಶೂಲ ಜೀವನದಲ್ಲಿ ಬಂದಿದೆ. ಹಾಲೆಲೂಯಾ. ಆಮೆನ್. ಇನ್ನ 2ನೇ ಭಾಗವಾಗಿ ನಾವು ನೋಡೋಣ. ಇಲ್ಲಿ ದೇವರ ವಾಕ್ಯ ಮುಂದೆ ಹೋಗುವಾಗ ಸ್ಪಷ್ಟವಾಗಿ ಹೇಳಿದೆ, ಅಪೊಸ್ತಲ ಪೌಲನು ಪ್ರಾರ್ಥನೆ ಮಾಡಿ ಹೇಳ್ತಾರೆ, ಈ ಪೀಡೆಯ ವಿಷಯದಲ್ಲಿ ಅದು ನನ್ನನ್ನು ಬಿಟ್ಟು ಹೋಗಬೇಕೆಂದು 3 ಸಾರಿ ಕರ್ತನನ್ನು ಬೇಡಿಕೊಂಡೆನು. ಅದಕ್ಕಾದನು, ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹಾಲೆಲೂಯಾ. ಈ ಭಾಗದ ಅರ್ಥ ಎಲ್ಲ ನೆನಪಿಟ್ಕೊಳ್ಳಿ. ಜೀವನದಲ್ಲಿ ನೀವು ಉನ್ನತವಾಗಿ ಪ್ರತಿದಿನ ಆಶೀರ್ವಾದದಿಂದ ಆಶೀರ್ವಾದಕ್ಕೆ ಬೆಳಿಬೇಕಂದ್ರೆ, ಸಮಸ್ಯೆಗಳೆಲ್ಲದರ ಮಧ್ಯದಲ್ಲಿ ಜಯದ ಜೀವಿತವನ್ನು ನೀವು ಜೀವಿಸಬೇಕಂದ್ರೆ, ನಿಮ್ಮ ಬುದ್ಧಿಶಕ್ತಿ, ನಿಮ್ಮ ಆರೋಗ್ಯ, ನಿಮ್ಮ ಶರೀರ, ನಿಮ್ಮ ಸ್ನೇಹಿತರು, ನಿಮಗಿರುವ ಯಾವ ರೀತಿಯ ಇನ್ಫ್ಲೂಯೆನ್ಸ್ ಕೂಡ ಅದನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ. ದೇವರು ಸ್ಪಷ್ಟವಾಗಿ ಈ ವಾಕ್ಯದ ಮುಖಾಂತರ ಒಂದು ಕಾರ್ಯ ತಿಳಿಸ್ತಾ ಇದ್ದಾರೆ, ನನ್ನ ಕೃಪೆಯೇ ನಿನಗೆ ಸಾಕು. ಅದಕ್ಕೆ ಇನ್ನೊಂದು ಅರ್ಥ, ಬೇರೆ ಏನೋ ಅದಕ್ಕೆ ಅಗತ್ಯ
ಇಲ್ಲ. ಇದಕ್ಕೊಂದು ಉದಾಹರಣೆಯಾಗಿ ನೀವು ನೋಡುವುದಾದ್ರೆ, ಒಂದು ವೇಳೆ ನೀವು ಯಾವ್ದಾದ್ರು ಒಂದು ರುಚಿಕರವಾದ ಅಡುಗೆ ಮಾಡ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಆ ಒಂದು ಒಳ್ಳೆ ಅಡುಗೆ ನೀವು ಮಾಡಬೇಕಾದಾಗ ಹಾಲನ್ನು ಉಪಯೋಗಿಸ್ತಾ ಇದ್ದೀರಿ. ಅದ್ರ ಜೊತೆಯಲ್ಲಿ ಇನ್ನೂ ರುಚಿ ಕೊಡುವಂತ ಬೇರೆ ಪದಾರ್ಥ ಏನಾದರೂ ತಂದು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ, ಅವಾಗ ಒಂದು ಎಕ್ಸ್ಪರ್ಟ್ ಆಗಿ ಒಂದು ಒಳ್ಳೆ ಎಕ್ಸ್ಪರ್ಟ್ ಅಡುಗೆ ಮಾಡುವಂತ ಶೆಫ್ ಬಂದು ಹೇಳ್ತಾರೆ, ಈ ಅಡುಗೆ ಮಾಡುವಾಗ ಇನ್ಯಾವುದರ ಅಗತ್ಯ ಇಲ್ಲ, ಹಾಲು ಒಂದಿದ್ರೆ ಸಾಕು, ರುಚಿಕರವಾಗಿ ಈ ಒಂದು ಸಿಹಿಯನ್ನ ನೀವು ತಯಾರಿಸಬಹುದು. ಹಾಲೆಲೂಯ. ಅದರ ಅರ್ಥ ಏನು? ಬೇರೆ ಏನು ಇಲ್ಲದೆ ಅವಶ್ಯಕತೆ ಇಲ್ಲ, ಆ ಹಾಲು ಒಂದೇ ನಿಮಗೆ ಬೇಕಾಗಿರೋ ರುಚಿಕರವಾದ ಪದಾರ್ಥವನ್ನ ತಯಾರಿಸುವುದಕ್ಕೆ ಅದೇ ಸಾಕು, ಬೇರೆ ಅಗತ್ಯ ಯಾವುದು ಇಲ್ಲ. ಈಗ ನಿಮ್ಮ ಜೀವನದಲ್ಲಿ ಒಂದು ವೇಳೆ ಹಣಕಾಸಿನ ಸಮಸ್ಯೆ ನೀವಿರ್ಬೋದು, ಸಾಲಗಳ ಮಧ್ಯದಲ್ಲಿ ನೀವಿರ್ಬೋದು, ಅನಾರೋಗ್ಯದ ಮಧ್ಯದಲ್ಲಿ ನೀವಿರ್ಬೋದು, ನಿಮ್ಮ ಸುತ್ತೂ ಅನೇಕರು ನಿಮ್ಮನ್ನ ಹೋರಾಟಗಳಲ್ಲಿ ಸಿಕ್ಕಿಸಿ ನಾನಾ ವಿಧವಾದಂತಹ ಸಮಸ್ಯೆಗಳಿಗೆ ನಿಮ್ಮನ್ನು ತಳ್ತಾ ಇರ್ಬೋದು, ಅನೇಕ ಶತ್ರುಗಳು ನಿಮ್ಮನ್ನ ಕಾಡ್ತಾ ಇರ್ಬೋದು. ಯಾವುದೇ ಪರಿಸ್ಥಿತಿಯಲ್ಲಿ ನೀವಿದ್ರು, ಇವತ್ತು ನಿಮ್ಮೊಟ್ಟಿಗೆ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇರುವಂತ ಉನ್ನತವಾದ ಒಂದೇ ವಾಗ್ದಾನ, ನಿಮಗೆ ಯಾರ ಸಹಾಯ ಅಗತ್ಯ ಇಲ್ಲ, ನಿಮಗೆ ಯಾವ ರೀತಿಯಾದಂತಹ ಬೇರೆ ಪ್ರಯತ್ನಗಳು ಅಗತ್ಯ ಇಲ್ಲ, ನನ್ನ ಕೃಪೆಯೇ ನಿನಗೆ ಸಾಕು. ದೇವರ ವಾಕ್ಯದ ಪ್ರಕಾರವಾಗಿ ಅವರ ಕೃಪೆ ನಮಗೆ ಎಲ್ಲವನ್ನು ಮಾಡುವುದಕ್ಕೆ ಅದು ಶಕ್ತವಾಗಿದೆ. ಹಾಲೆಲೂಯ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮಗೆ ಅಗತ್ಯವಾಗಿರುವುದು ನಿಮ್ಮ ಕೈಯಲ್ಲಿ ಆಗದೇ ಇರುವುದನ್ನು ಮಾಡುವಂಥದ್ದು, ನಿಮ್ಮ ಎಲ್ಲ ಅಸಹಾಯಕವಾದ ಪರಿಸ್ಥಿತಿಗಳಲ್ಲಿ ನಿಮಗೆ ಸಹಾಯಕವಾಗಿ ನಿಲ್ಲುವುದು ದೇವರ ಶುದ್ಧವಾದ ಕೃಪೆ. ಹಾಲೆಲೂಯ. ಇವತ್ತು ದೇವರು ನಿಮಗೆ ತಿಳಿಸ್ತಾ ಇರಬೇಕಾದ್ರೆ, ಒಂದು ವೇಳೆ ವಾಕ್ಯ ಕೇಳ್ತಾ ಇರೋದು ಯಾರಾದ್ರೂ ಇಕ್ಕಟ್ಟುಗಳ ಮಧ್ಯದಲ್ಲಿ, ಹೋರಾಟಗಳ ಮಧ್ಯದಲ್ಲಿ ಇರುವುದಾದ್ರೆ, ಆ ವಾಕ್ಯ ಏನ್ ಹೇಳುತ್ತೆ, ನಾವು ಮುಂದೆ ಓದುವಾಗ ಸ್ಪಷ್ಟವಾಗಿ ದೇವರ ಒಟ್ಟಿಗೆ ಮಾತಾಡುವವರಾಗಿದ್ದಾರೆ. ಬಲಹೀನತೆಯಲ್ಲಿ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಗೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಕ್ರಿಸ್ತನ ನಿಮಿತ್ತ ನನಗೆ ನಿರ್ಬಲಾವಸ್ಥೆಯು, ತಿರಸ್ಕಾರವು, ಕೊರತೆಯು, ಹಿಂಸೆಯು, ಇಕ್ಕಟ್ಟು ಸಂಭವಿಸಿದಾಗ ಸಂತುಷ್ಟನಾಗಿದ್ದೇನೆ. ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಆವಾಗಲೇ ಬಲವುಳ್ಳವನಾಗಿದ್ದೇನೆ. ಹಾಲೆಲೂಯ. ಈ ವಾಕ್ಯದ ಅರ್ಥ ಏನಂದ್ರೆ, ಯಾವಾಗ ನಿಮ್ಮ ಕೈಯಲ್ಲಿ ಆಗಲ್ವೋ ಆವಾಗಲೇ ನಿಮ್ಮ ಪರವಾಗಿ ದೇವರು ಬಂದು ಕಾರ್ಯ ಮಾಡುವವರಾಗಿದ್ದಾರೆ. ನೀವು ಚಿಕ್ಕ ವಯಸ್ಸಲ್ಲಿ ಗಮನಿಸಿರುವಾಗ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಮಗು ಯಾವಾಗ ನಡೆಯಕ್ಕೆ ನನ್ನ ಕೈಯಲ್ಲಿ ಆಗುದಿಲ್ಲ ಅಂತ ಹಠ ಮಾಡುತ್ತೋ, ಅವಾಗ ತಂದೆ ಅದನ್ನ ಏನ್ ಮಾಡ್ತಾನೆ, ಆ ಮಗುವನ್ನ ಹೆಗಲ ಮೇಲೆ ಎತ್ಕೊಂಡು ತಾನು ಹೊತ್ಕೊಂಡು ನಡೆಸ್ಕೊಳ್ತಾ ಹೋಗ್ತಾನೆ. ಹಾಲೆಲೂಯ. ಆ ಮಗು ಇಲ್ಲ ನಾನೇ ನಡೀತೀನಿ, ನನ್ನ ಕೈಯಲ್ಲಿ ಆಗುತ್ತಾನೆ, ತಂದೆ ಎತ್ಕೊಳ್ತಾನ? ಖಂಡಿತವಾಗ್ಲೂ ಎತ್ಕೊಳ್ಳಲ್ಲ. ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಏನು? ಅನೇಕ ಸಮಯಗಳಲ್ಲಿ ನಿಮ್ಮ ಸಮಸ್ಯೆಗಳನ್ನ ನೀವೇ ಬಗೆಹರಿಸಿಕೊಳ್ಳೋದಾದ್ರೆ, ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಬುದ್ಧಿಶಕ್ತಿಯನ್ನ ಆಧಾರ ಮಾಡಿಕೊಳ್ಳೋದಾದ್ರೆ, ನೀವು ಮನುಷ್ಯರಿಂದ ಸಹಾಯಗಳನ್ನು ಎದುರು ನೋಡ್ಕೊಂಡಿರುವುದಾದ್ರೆ, ಇನ್ನೂ ನನಗೆ ಬಲ ಇದೆ, ಇನ್ನೂ ಈ ವ್ಯಕ್ತಿ ನನಗೆ ಸಹಾಯ ಮಾಡಬಹುದು, ಅಥವಾ ಇನ್ನೂ ಇನ್ನೊಂದು ಯಾವ ಒಂದು ಕೆಲ ವ್ಯಕ್ತಿಯನ್ನು ನಾನು ವಿಚಾರಿಸುವಾಗ ಅಲ್ಲಿಂದ ನನಗೆ ಸಹಾಯ ಬರಬಹುದು ಅಂತ ನಿಮ್ಮ ಬಲದ ಮೇಲೆ ಅಥವಾ ಲೋಕದ ಬಲದ ಮೇಲೆ ನೀವು ಆಧಾರಗೊಂಡಿದ್ರೆ, ಆಗ ದೇವರ ಸಹಾಯವನ್ನ, ಅವರ ಕೃಪೆಯನ್ನ ನೀವು ಎದುರು ನೋಡುವುದಕ್ಕೆ ಸಾಧ್ಯ ಇಲ್ಲ. ಹಾಲೆಲೂಯ. ಯಾವಾಗ ನೀವು ದೇವರ ಮುಂದೆ ಹೋಗಿ, ಅಪ್ಪ ನನ್ನ ಪ್ರಯತ್ನಗಳೆಲ್ಲ ಅದು ವ್ಯರ್ಥವಾಗಿದೆ, ನಾನು ಬಲಹೀನನಾಗಿದ್ದೀನಿ, ನನ್ನ ಜ್ಞಾನ, ನನ್ನ ಬಲ, ನನ್ನ ಬುದ್ಧಿಶಕ್ತಿಯಿಂದ ನನ್ನ ಜೀವಿತದಲ್ಲಿರುವ ಸಮಸ್ಯೆಗಳನ್ನ ನಾನು ಪರಿಹರಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾನು ಅಚೀವ್ ಮಾಡಿ ದೊಡ್ಡ ಸ್ಥಿತಿಗೆ ಬರುವುದಕ್ಕೆ ಸಾಧ್ಯ ಇಲ್ಲ, ಬಲದಿಂದ ಪರಾಕ್ರಮದಿಂದ ಅಲ್ಲ, ಕರ್ತರ ಆತ್ಮನಿಂದ ಎಲ್ಲವೂ ಸಾಧ್ಯ. ನನಗೆ ನಿನ್ನ ಸಹಾಯ ಬೇಕು, ನನಗೆ ನಿನ್ನ ಕೃಪೆ ಬೇಕು, ನನಗೆ ನೀನು ಬಂದು ಈ ಸಮಸ್ಯೆಯಿಂದ ಬಿಡುಗಡೆ ಕೊಡ್ಬೇಕಂತ ದೇವರ ಮುಂದೆ ನೀವು ಯಾವಾಗ ತಗ್ಗಿಸ್ಕೊಳ್ತೀರಾ, ಯಾವಾಗ ನಾನು ಅಸಹಾಯಕನು, ನನ್ನ ಕೈಲಿ ಏನಿಲ್ಲಪ್ಪ, ನಾನು ತಗ್ಗಿಸ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ, ನಾನು ನನ್ನ ಬಲ ಪರಾಕ್ರಮಗಳ ಮೇಲೆ ಡಿಪೆಂಡ್ ಆಗಲ್ಲ, ನಿನ್ನ ಶಕ್ತಿ ಮೇಲೆ, ನಿನ್ನ ಕೃಪೆ ಮೇಲೆ ನಿರೀಕ್ಷೆಯುಳ್ಳವನಾಗಿ ನಾನು ಇದ್ದೀನಿ ಅಂತ ಹೇಳುವಾಗ ದೇವರ ವಾಕ್ಯ ಹೇಳುತ್ತೆ, ಯಾರು ಯೆಹೋವನ ಬಲವನ್ನೇ ನಿರೀಕ್ಷಿಸ್ತಾರೋ ಅವರಿಗೆ ಹೊಸ ಬಲವನ್ನು ದೇವರು ಕೊಡ್ತಾರೆ, ಅವರ ರೆಕ್ಕೆಗಳನ್ನ ಚಾಚಿಕೊಂಡು ಇನ್ನು ಮೇಲಕ್ಕೆ ಹದ್ದಿನಾಗಿ ಏರುವವರಾಗಿದ್ದಾರೆ. ಹಾಲೆಲೂಯ. ಇವತ್ತು ಒಂದು ವೇಳೆ ಇದುವರೆಗೂ ನಿಮ್ಮ ಬಲವನ್ನು ನೀವು ಆಶ್ರಯಿಸಿಕೊಂಡಿದ್ರೆ, ಇದುವರೆಗೂ ನಿಮ್ಮ ಸುತ್ತಮುತ್ತಲ ವ್ಯಕ್ತಿಗಳು ನಿಮಗೆ ಕಣ್ಣಿಗೆ ಕಾಣಿಸುವಂತಹ ಸಹಾಯಕ್ಕೆ ನೀವು ಎದುರು ನೋಡ್ತಾ ಇರೋದಾದ್ರೆ, ಇವತ್ತು ನೀವು ಮನಸ್ಸನ್ನು ಬದಲಾಯಿಸಿಕೊಂಡು ನನ್ನ ಸಹಾಯವನ್ನು ನಾನು ನನ್ನ ದೇವರಿಂದ ಎದುರು ನೋಡ್ತೀನಿ, ನನಗೆ ಬರಬೇಕಾಗಿರೋ ಸಹಾಯ, ಕೀರ್ತನೆಗಳು 121 1ನೇ ಅಧ್ಯಾಯ ಒಂದು ವಾಕ್ಯದಲ್ಲಿ ಹೇಳುತ್ತೆ,
ನನ್ನ ಸಹಾಯ ಎಲ್ಲಿಂದ ಬರುತ್ತೆ? ನನ್ನ ಸಹಾಯವನ್ನು ನಾನು ಕಣ್ಣನ್ನೆತ್ತಿ ಪರ್ವತಗಳ ಕಡೆಗೆ ನೋಡುವಾಗ ಭೂಮಿ ಆಕಾಶಗಳನ್ನು ಸೃಷ್ಟಿ ಮಾಡಿರುವಂತಹ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತೆ. ಹಲ್ಲೆಲೂಯಾ. ಇವತ್ತು ಒಂದು ವೇಳೆ ನೀವೆಲ್ಲ ಪ್ರಯಾಸ ಪಟ್ಟು ಸೋತೋಗಿರ್ಬೋದು, ನಿಮಗೆ ಯಾರ ಕೈಯಲ್ಲೂ ಸಹಾಯ ಮಾಡಕ್ಕಾಗದ್ರೆ ಎಲ್ಲರೂ ನಿಮ್ಮನ್ನ ವಂಚಿಸಿರ್ಬೋದು, ಅಥವಾ ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದೀವಿ, ಇನ್ನು ಮುಂದೆ ನಮ್ಮ ಕೈಲಿ ಆಗಲ್ಲ ಅಂತ ಕೈ ಬಿಟ್ಬಿಟ್ಟಿರ್ಬೋದು. ಅದು ವೇಳೆ ನಿಮ್ಮ ಸಂಬಂಧಿಕರಾಗಿರ್ಬೋದು, ಒಂದು ವೇಳೆ ಡಾಕ್ಟರ್ಗಳಾಗಿರ್ಬೋದು, ಒಂದು ವೇಳೆ ನಿಮ್ಮ ಕುಟುಂಬದ ಪರಿಸ್ಥಿತಿಗಳಲ್ಲಿ ನಿಮ್ಮ ನೆಂಟರಾಗಿರ್ಬೋದು, ನಿಮ್ಮ ಮನೆಯವರಾಗಿರ್ಬೋದು, ಯಾರೇ ಒಂದು ವೇಳೆ ಪ್ರಯಾಸ ಪಟ್ಟು ನಿಮ್ಮನ್ನ ಕೈ ಬಿಟ್ಟು ಇಲ್ಲಿ ಕಾರ್ಯ ಆಗಲ್ಲ ಅಂತ ಹೇಳಿರ್ಬೋದು, ಅಥವಾ ನೀವು ಪ್ರಯಾಸ ಪಟ್ಟು ಅನೇಕ ರೀತಿಯಲ್ಲಿ ನಿಮ್ಮ ಬುದ್ಧಿಶಕ್ತಿಯನ್ನ ನೀವು ಎಲ್ಲದರಲ್ಲಿ ಉಪಯೋಗಿಸಿ ವಿಫಲರಾಗಿರ್ಬೋದು. ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಆಗದೇ ಇರುವುದೆಲ್ಲ ಆತನ ಕೈಯಲ್ಲಿ ಸಾಧ್ಯ. ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯವಾದದೆಲ್ಲ ದೇವರಿಗೆ ಸಾಧ್ಯ. ಆದ್ರೆ ಅದು ನಿಮ್ಮ ಜೀವನದಲ್ಲಿ ಯಾವಾಗ ನಡೆಯುತ್ತಂದ್ರೆ, ನೀವು ದೇವರ ಮುಂದೆ, ಅಪ್ಪ ನಾನು ಬಲಹೀನನಾಗಿದ್ದೀನಿ, ನನ್ನ ಪ್ರಯತ್ನ ಪ್ರಯಾಸಗಳಲ್ಲಿ ವಿಫಲವಾಗಿದ್ದೀನಿ, ಆದ್ರೆ ನನಗೆ ಗೊತ್ತಿರುವ ಸತ್ಯ ನನ್ನ ಕೈಲಿ ಆಗಲ್ಲ, ನಿಮ್ಮ ಕೈಲಿ ಎಲ್ಲವೂ ಆಗುತ್ತೆ. ನಾನು ಮನುಷ್ಯರನ್ನ ಎದುರು ನೋಡಲ್ಲ, ನನ್ನ ಬುದ್ಧಿಶಕ್ತಿಯನ್ನು ಉಪಯೋಗ ಮಾಡಿಕೊಳ್ಳಲ್ಲ, ನನ್ನ ಬಲದ ಮೇಲೆ ಆಧಾರ ಆಗಿ ಮುಂದೆ ನಾನು ಏನನ್ನು ಪ್ರಯತ್ನ ಮಾಡಲ್ಲ. ನನಗೆ ನಿನ್ನ ಕೃಪೆ ಬೇಕು, ನನಗೆ ನಿನ್ನ ಸಮಾಧಾನ, ನಿನ್ನ ಶಕ್ತಿ, ನಿನ್ನ ಪರಿಶುದ್ಧಾತ್ಮರು ಬೇಕು. ನಿನ್ನ ಕೃಪೆಯಿಂದ ನಾನೆಲ್ಲವನ್ನು ಮಾಡೋದಕ್ಕೆ ಶಕ್ತನಾಗಿದ್ದೀನಿ. ಹಲ್ಲೆಲೂಯಾ. ಅದೇ ಅಪೊಸ್ತಲ ಪೌಲ ಇನ್ನೊಂದು ಕಡೆ ಬರೀತಾರೆ, ನಾನು ನನ್ನನ್ನು ಬಲಪಡಿಸುವ ಕ್ರಿಸ್ತನ ಮುಖಾಂತರ ನಾನು ಎಲ್ಲವನ್ನು ಮಾಡಲು ಶಕ್ತನಾಗಿದ್ದೀನಿ. ಹಲ್ಲೆಲೂಯಾ. ಪ್ರೀತಿಯ ದೇವ ಮಕ್ಕಳೇ, ಇವತ್ತು ಈ ವಾಕ್ಯವನ್ನು ಗಮನ ಇಟ್ಟು ಕೇಳಿ. ಒಂದು 3 ಭಾಗಗಳಾಗಿ ಇದನ್ನು ನಿಮಗೆ ಚಿಕ್ಕದಾಗಿ ನಾನು ಹೇಳ್ತೀನಿ. ಮೊದಲನೇದು, ನಾವು ನಮ್ಮೆಲ್ಲ ಕಾರ್ಯಗಳಲ್ಲಿ ಎಲ್ಲಿಯೂ ನಮ್ಮನ್ನು ಹೆಚ್ಚಿಸಿಕೊಳ್ಳದೆ ದೇವರ ಮುಂದೆ ನಾವು ತಗ್ಗಿಸಿಕೊಳ್ಳುವವರಾಗಿ ನಮ್ಮ ನಡೆಯನ್ನ ನಾವು ಬದಲಾಯಿಸಿಕೊಳ್ಳಬೇಕು. ಆವಾಗ ನಾವು ಈ ಶೂಲಗಳಿಂದ, ಈ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳುವ ಹಾಗೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸುವವರಾಗಿದ್ದಾರೆ. ಎರಡನೇದು, ನಾವು ಎಲ್ಲಿಯೂ ನಮ್ಮ ಕೈಯಲ್ಲಿ ಆಗಿಲ್ಲ ಅಂದ ತಕ್ಷಣ ಆ ಕಾರ್ಯದಲ್ಲಿ ಸೋತು ಹೋಗದಿರಾ ದೇವರ ಕೃಪೆಯನ್ನು ಎದುರು ನೋಡುವವರಾಗಿ, ಮನುಷ್ಯರು ಬಿಟ್ಬಿಟ್ರೆ ಕೂಡ ನಮ್ಮನ್ನ ನೀವು ಯಾವತ್ತಿಗೂ ಕೈ ಬಿಡಲ್ಲ ಅಂತ ದೇವರಿಗೆ ಆಯ್ಕೆ ಮಾಡಿ ಅವರ ಸಮ್ಮುಖದಲ್ಲಿ, ಅಪ್ಪ ನನ್ನ ಬಲ ನನ್ನ ಪರಾಕ್ರಮದಿಂದ ಅಲ್ಲ, ನಿನ್ನ ಕೃಪೆಯಿಂದ ಖಂಡಿತ ನನ್ನ ಜೀವನದಲ್ಲಿ ಒಂದು ಅದ್ಭುತ ನಡೆಯುತ್ತೆ ಅಂತ ದೇವರಲ್ಲಿ ನೀವು ಮೊರೆ ಇಡುವಾಗ ಖಂಡಿತವಾಗಲೂ ದೇವರ ಕೃಪೆ ನಿಮ್ಮ ವಾತಾವರಣದಲ್ಲಿ ನಿಮ್ಗೊಂದು ಅದ್ಭುತವನ್ನು ಮಾಡುವಂತದ್ದಾಗಿದೆ. ಹಲ್ಲೆಲೂಯಾ. ಮೂರನೇದಾಗಿ ದೇವರ ವಾಕ್ಯ ಹೇಳಿದೆ, ನೀವು ಎಲ್ಲಿವರೆಗೂ ಬಲವುಳ್ಳವರಾಗಿದ್ದೀರೋ ಅಲ್ಲಿವರೆಗೂ ನೀವು ದೇವರ ಕೃಪೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೂ ನಾನು ಮಾಡ್ತೀನಿ ಅಂತ ನಿಮ್ಮ ಬಾಯಲ್ಲಿ ಬರುತ್ತೋ, ಎಲ್ಲಿವರೆಗೂ ನಾನು ನನ್ನ ಜೀವನದಲ್ಲಿ ಏನು ತಪ್ಪನ್ನು ಮಾಡಿಲ್ಲ, ನನಗೆ ಯಾಕೆ ಈ ಶಿಕ್ಷೆ ಬಂತು, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಯಾವ ತಪ್ಪಿಗೆ ಸ್ಥಳನೇ ಕೊಟ್ಟಿಲ್ಲ, ಈ ಶಿಕ್ಷೆಯೇ ನಾನು ಅರ್ಹನಲ್ಲ, ನನಗೆ ಇದು ಬರಲೇಬಾರ್ದಾಗಿತ್ತು ಅಂತ ನೀವು ವಾದ ಮಾಡ್ತಾ ಇದ್ದೀರೋ, ಅವಾಗ ದೇವರಿಗೆ ನೀವು ಅಹಂಕಾರವನ್ನು ತೋರಿಸುವವರಾಗಿದ್ದೀರಾ. ಅದೇ ರೀತಿಯಲ್ಲಿ ನಾನು ಇನ್ನೂ ಪ್ರಯತ್ನ ಪಡ್ತೀನಿ, ಇನ್ನೂ ನಾನು ಬೇರೆಯವರ ಸಹಾಯ ತಗೊಳ್ತೀನಿ, ಇನ್ನೊಂದು ಸರಿ ಪ್ರಯತ್ನ ಮಾಡಿ ನೋಡ್ತೀನಿ, ನಾನೇ ನನ್ನ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀನಿ ಅಂತ ನೀವು ಹೇಳುವಾಗಲೂ ಕೂಡ ನೀವು ನಿಮ್ಮ ಮೇಲೆ ಆಧಾರಗೊಂಡು ಮತ್ತೆ ಮತ್ತೆ ಮುಗ್ಗರಿಸುವವರಾಗಿ ಕಾಣಲ್ಪಡ್ತೀರಾ. ಹಲ್ಲೆಲೂಯಾ. ಆದ್ರೆ ಇವತ್ತು ನೀವು ನಿಮ್ಮ ಸತ್ಯವನ್ನು ಅರ್ಥ ಮಾಡಿಕೊಂಡವರಾಗಿ, ನನ್ನ ಕೈಯಲ್ಲಿ ಏನು ಸಾಧ್ಯ ಇಲ್ಲ, ನನ್ನ ಬಲ ಪರಾಕ್ರಮಗಳು ನನ್ನ ಜೀವನದಲ್ಲಿ ನನ್ನ ಹಾದಿಯನ್ನು ಸರಾಗ ಮಾಡಕ್ಕಾಗಲ್ಲ, ಈ ಇಕ್ಕಟ್ಟಿನಿಂದ ನನಗೆ ಪರಿಹಾರ ಕೊಡಕ್ಕೆ ಸಾಧ್ಯ ಇಲ್ಲ, ಆದ್ರೆ ನನಗೆ ದೇವರ ಕೃಪೆ ದೊರೆಯುವುದಾದ್ರೆ ಖಂಡಿತವಾಗ್ಲೂ ನನ್ನ ಜೀವನದಲ್ಲಿ ಒಂದು ಅದ್ಭುತವನ್ನು ನಾನು ಕಾಣಬಹುದಂತ ನೀವು ಅರ್ಥ ಮಾಡಿಕೊಂಡವರಾಗಿ ದೇವರನ್ನು ಎದುರು ನೋಡುವುದಾದ್ರೆ, ಇವತ್ತೇ ಇದುವರೆಗೂ ಅಸಾಧ್ಯವಾಗಿರುವ ಅದ್ಭುತಗಳನ್ನ ದೇವರು ನಿಮ್ಮ ಜೀವನದಲ್ಲಿ ಸಾಧ್ಯವಾಗಿ ಮಾಡಿ ಮುಗಿಸುವವರಾಗಿದ್ದಾರೆ. ಕೈಗಳನ್ನು ತಟ್ಟಿ ದೇವರನ್ನು ಮಹಿಮೆ ಪಡಿಸಿ. ಹಲ್ಲೆಲೂಯಾ. ಕೊನೆಯದಾಗಿ ನಾವು ದೇವರ ವಾಕ್ಯವನ್ನು ನೋಡೋಣ. ಅಲ್ಲಿ ದೇವರ ವಾಕ್ಯ ಕೊನೆ ಭಾಗ ಹೇಳ್ತಾನೆ, ನಾನು ಯಾವಾಗ ನಿರ್ಬಲನಾಗಿದ್ದೇನೋ ಅವಾಗಲೇ ಬಲವುಳ್ಳವನಾಗಿದ್ದೀನಿ. ನನ್ನ ಹಣ ನನ್ನ ಹತ್ರ ಇಲ್ಲ, ನನಗೆ ಜ್ಞಾನ ಇಲ್ಲ, ನನಗೆ ಯಾವ ಸಹಾಯ ಇಲ್ಲ, ಎಲ್ಲಿಂದಲೂ ದುಡ್ಡು ಬರುತ್ತೆ ಅನ್ನೋ ನಿರೀಕ್ಷೆ ಇಲ್ಲ, ಯಾರು ನನಗೆ ಬಂದು ಸಹಾಯ ಮಾಡ್ತಾರೋ ನಿರೀಕ್ಷೆ ಇಲ್ಲ. ಆದ್ರೆ ಈ ಸಮಯದಲ್ಲಿಯೇ ದೇವರು ನನ್ನ ಸಹಾಯಕ್ಕೆ ಬರುವವರಾಗಿದ್ದಾರೆ. ಈ ಸಮಯದಲ್ಲಿಯೇ ನಾನು ಬಲ ಪಡುವವನಾಗಿದ್ದೀನಿ. ಯಾವಾಗ ದಾವೀದ ರಾಜನು ಎಲ್ಲ ತನ್ನ ಮಕ್ಕಳನ್ನ, ಹೆಂಡತಿಯರನ್ನ, ತನ್ನ ಪಾಳೆಯದ ಹೆಣ್ಣು ಮಕ್ಕಳನ್ನ, ಅಲ್ಲಿದ್ದಂತ ಎಲ್ಲ ಗುಡಾರ ಹಾಕೊಂಡಿದ್ದವರನ್ನ ಅಪಹರಿಸಿಕೊಂಡು ಸೈನ್ಯದವರು ಹೋಗ್ಬಿಟ್ಟಾಗ, ಅವರ ಕಡೆಯವರೇ ಅವರ ಮೇಲೆ ಕಲ್ಲೆಸೆಯುವುದಕ್ಕೆ ಸಿದ್ಧವಾಗಿ ಕೊಲ್ಲುವುದಕ್ಕಿರುವಾಗ ಅವರ ದೇವರ ವಾಕ್ಯ ಹೇಳಿದಲ್ಲಿ, ಯೆಹೋವನಲ್ಲಿ ದಾವೀದನು ತನ್ನನ್ನು ತಾನೇ ಬಲಪಡಿಸಿಕೊಳ್ತಾನೆ. ಆ ಬಲದಿಂದನೇ ಹೋಗಿ ಅವನ ಅಪೋಸಿಟ್ ಆಗಿ ಕಂಡ ಜನರೇ ಅವನ ಜೊತೆಗೆ ಹೋಗಿ ಯುದ್ಧ ಮಾಡೋದಕ್ಕೆ ಸಹಾಯ ಮಾಡುತ್ತಾರೆ. ದೇವರ ಕೃಪೆ ಬರುತ್ತೆ. ಎಲ್ಲ ಶತ್ರುಗಳನ್ನ ಸಂಹರಿಸಿ ಅವರನ್ನ ಗೆದ್ದು ಬರೀ ಅವ್ರನ್ನ ಅಪಹರಿಸಿಕೊಂಡು ಹೋಗಿದ್ದವ್ರನ್ನ ಮಾತ್ರ ಅಲ್ಲದಿರ ಬಹಳವಾದ ಕೊಳ್ಳೆಯೊಂದಿಗೆ ಅವನು ಹಿಂದಿರುಗುತ್ತಾನೆ. ಇದುವರೆಗೂ ನಿಮ್ಮ ಜೀವನದಲ್ಲಿ ಅನೇಕ ಕಾರ್ಯಗಳನ್ನ ಸಹಿತ ನಿಮ್ಮಿಂದ ಕಿತ್ಕೊಂಡಿರ್ಬೋದು, ಅನೇಕ ಕಾರ್ಯಗಳಲ್ಲಿ ಸೋತೋದವರಾಗಿ ಜೀವಿಸ್ತಾ ಇರ್ಬೋದು, ನಿಮ್ಮ ಜೀವಿತಗಳು ಬಲಹೀನತೆಗೆ ಹೋಗಿರ್ಬೋದು,
ಆದ್ರೆ ಈ ಬಲಹೀನತೆಯಲ್ಲಿ ನೀವು ದುಃಖ ಪಡಬಾರ್ದು. ಈ ಬಲಹೀನತೆಯಲ್ಲಿ ನನ್ನ ಜೀವನ ಮುಗಿದೋಯ್ತು ಅಂತ ನೀವು ತೀರ್ಮಾನ ಮಾಡಬಾರ್ದು. ನೀವೆಲ್ಲ ಬಾಯಿಯಿಂದ ಆಯ್ಕೆ ಮಾಡಬೇಕು, ನಾನು ಬಲಹೀನತೆಯಲ್ಲಿಯೇ ದೇವರ ಬಲವನ್ನು ಪಡೆಯುವವನಾಗಿದ್ದೀನಿ. ನಾನು ಯಾವಾಗ ನಿರ್ಬಲನಾಗಿ, ನಾನು ಯಾವಾಗ ಸೋತು ಹೋಗಿದ್ದೀನೋ ಅವಾಗಲೇ ದೇವರ ಬಲ ನನ್ನ ಜೀವನದಲ್ಲಿ ಬರುವಂತದ್ದಾಗಿದೆ. ಹಾಲೆಲೂಯ. ಎಲ್ಲ ಇವತ್ತು ದೇವರಲ್ಲಿ ಆಯ್ಕೆ ಮಾಡಿ ಒಪ್ಪಿಸಿಕೊಡೋಣ. ಕೊನೆ ವಾಕ್ಯ ಯಾಕೋಬ 4:6 ಹೇಳುತ್ತೆ, ದೇವರು ಅಹಂಕಾರಿಗಳನ್ನ ಎದುರಿಸುವವನಾಗಿದ್ದಾನೆ, ಆದ್ರೆ ದೀನರಿಗಾದರೂ ಕೃಪೆಯನ್ನ ಅಧಿಕವಾಗಿ ಕೊಡುವ ದೇವರಾಗಿದ್ದಾರೆ. ಹಾಲೆಲೂಯ. ಯಾವಾಗಲೂ ನೆನಪಿಟ್ಟುಕೊಳ್ಳಿ, ಒಂದು ವೇಳೆ ಯಾವುದಾದ್ರೂ ಸ್ವಲ್ಪ ನಮ್ಮನ್ನ ಹೆಚ್ಚಿಸಿಕೊಳ್ಳುವವರಾಗಿದ್ರೆ ಕೂಡ ನಾವು ದೇವರ ಸಹಾಯವನ್ನ, ಕೃಪೆಯನ್ನ ಕಳ್ಕೊಳ್ಳುವವರಾಗಿ ಮಾತ್ರ ಅಲ್ಲ, ಅನೇಕ ಶೋಧನೆಗಳಿಗೆ, ಸಮಸ್ಯೆಗಳಿಗೆ ನಾವು ಜಾಗ ಕೊಡುವವರಾಗಿದ್ದೀವಿ. ಇವತ್ತು ನಮ್ಮನ್ನ ದೇವರಲ್ಲಿ ತಗ್ಗಿಸಿಕೊಂಡು, ಅಪ್ಪ ನಿನ್ನ ಕೃಪೆ ಇಲ್ಲಾದ್ರೆ ನಮ್ಮ ಜೀವನದಲ್ಲಿ ಏನು ಸಾಧ್ಯ ಇಲ್ಲ, ನಿಮ್ಮ ಕೃಪೆ ಹೊಂದಿದ್ರೆ ನಮಗೆ ಬೇರೆ ಯಾವುದರ ಅಗತ್ಯ ಇಲ್ಲ, ನೀನು ಹೇಳಿರೋ ಪ್ರಕಾರ ನಿನ್ನ ಕೃಪೆಯೇ ನಮಗೆ ಸಾಕು, ಅದಿನ್ನೂ ಹೆಚ್ಚಾಗಿ ನಮ್ಮ ಜೀವನದಲ್ಲಿ ಬೇಕು. ನಾವಿನ್ನೂ ಇದುವರೆಗೂ ನಮ್ಮ ಬಲ ಪರಾಕ್ರಮದಲ್ಲಿ ಏನೆಲ್ಲ ಸಾಧನೆ ಮಾಡಕ್ಕಾಗಿಲ್ವೋ ನಿನ್ನ ಕೃಪೆಯಿಂದ ಖಂಡಿತವಾಗಲೂ ಅದು ನಮ್ಮ ಜೀವನದಲ್ಲಿ ಸಾಧ್ಯ ಆಗುತ್ತಂತ ನಾವೆಲ್ಲ ಕಣ್ಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ನೀವು ಒಂದು ವೇಳೆ ಪ್ರಾರ್ಥನೆಯನ್ನು ಒಪ್ಪಿಸಿಕೊಡುವಾಗ ನೀವು ಎಲ್ಲಾದ್ರೂ ಒಂದು ವೇಳೆ ಹೆಚ್ಚಿಸಿಕೊಂಡಿರುವ ಅನುಭವ ನಿಮಗಿದ್ರೆ ದೇವರಲ್ಲಿ ಅದನ್ನು ಒಪ್ಪಿಸಿಕೊಡಿ. ಖಂಡಿತವಾಗಲೂ ದೇವರು ನಿಮ್ಮನ್ನು ಕ್ಷಮಿಸುವವರಾಗಿದ್ದಾರೆ. ಅದೇ ತರ ದೇವರ ಹತ್ರ ಕೇಳಿ, ನನ್ನ ಬಲ ಪರಾಕ್ರಮದಲ್ಲಿ ಏನು ಸಾಧ್ಯ ಇಲ್ಲ, ನಿನ್ನ ಕೃಪೆಯಿಂದಲೇ ಎಲ್ಲವೂ ಸಾಧ್ಯ. ನನ್ನನ್ನು ದಯವಿಟ್ಟು ನಿನ್ನ ಕೃಪೆಯಿಂದ ತುಂಬಿಸಿ, ಈ ಕಟ್ಟೆಗಳಿಂದ ನನಗೊಂದು ಬಿಡುಗಡೆ ಕೊಡಿ. ನಾನು ಎಲ್ಲಿಯೂ ಮುಂದೆ ನನ್ನನ್ನು ಹೆಚ್ಚಿಸಿಕೊಳ್ಳಲ್ಲ, ನಿನ್ನನ್ನೇ ಹೆಚ್ಚಿಸಿ ಮಹಿಮೆ ಪಡಿಸುವವನಾಗಿ ಜೀವಿಸ್ತೀನಿ. ಆಮೇಲೆ ನಾವೆಲ್ಲ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಮಹಾಪುರುಷರಾದ ಕೃಪಾಪೂರ್ಣಾದ ಒಳ್ಳೆ ದೇವರೇ, ವಾಕ್ಯ ಕೇಳಿರೋ ಒಬ್ಬೊಬ್ಬರ ಮೇಲೆ ಈಗಲೇ ನಿನ್ನ ಪರಿಶುದ್ಧಾತ್ಮರು ಇಳಿದು ಬರಲಿ. ಇನ್ನು ಮುಂದೆ ಒಬ್ಬರು ಹೆಚ್ಚಿಸಿಕೊಳ್ಳುವುದಕ್ಕಾಗ್ಲಿ, ಹೊಗಳಿಕೊಳ್ಳುವುದಕ್ಕಾಗ್ಲಿ ಎಲ್ಲಿಯೂ ಯಾವುದರಲ್ಲಿಯೂ ಅವಕಾಶ ಕೊಡದೆ ಎಲ್ಲದರಲ್ಲಿ ನಿನಗೆ ಘನಮಾನವನ್ನು ಸಲ್ಲಿಸುವವರಾಗಿರುವಂತೆಯೂ, ಅದೇ ರೀತಿ ಒಂದು ವೇಳೆ ಬಲಹೀನರಾಗಿ ಜೀವನದಲ್ಲಿ ಅನೇಕ ಕಷ್ಟ, ಇಕ್ಕಟ್ಟು, ಹೋರಾಟಗಳ ಮಧ್ಯದಲ್ಲಿ ಹೋಗ್ತಾ ಇರುವುದಾದ್ರೆ ಸೋತು ಹೋಗದಿರಾ, ನಿನ್ನ ಕೃಪೆ ಒಂದೇ ಸಾಕು, ಜೀವಿತಗಳು ಬದಲಾಗುತ್ತೆ. ಅತಿಶಯವಾದ ಕಾರ್ಯಗಳನ್ನ ನೀವು ಮಾಡುವವರಾಗಿದ್ದೀರಾ. ಆ ನಿನ್ನ ಕೃಪೆ ಹೊಸ ದ್ವಾರಗಳನ್ನು ತೊರೆದು ಊಹಿಸಲಾಗದ ಮಟ್ಟಕ್ಕೆ ಒಬ್ಬೊಬ್ಬರನ್ನ ಮೇಲೆತ್ತುವಂತದ್ದಾಗಿದೆ ಅಂತ ಕರ್ತರಾಗಿ ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರು ಇದರಲ್ಲಿ ತಿಳ್ಕೊಳ್ಳುವ ಹಾಗೆ ಕರ್ತನ ನೀವು ವಾಕ್ಯದಲ್ಲಿ ಮಾತಾಡಿದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರನ್ನ ಈಗಲೇ ಬಲಪಡಿಸು ಯೇಸುವಿನ ನಾಮದಲ್ಲಿ. ಒಬ್ಬೊಬ್ಬರು ಈ ಸಮಯದಲ್ಲಿ ಯಾರೆಲ್ಲ ತಗ್ಗಿಸಿಕೊಂಡಿದ್ದಾರೋ, ಯಾರೆಲ್ಲ ನಿನ್ನ ಕೃಪೆಯನ್ನು ಎದುರು ನೋಡ್ತಾ ಇದ್ದಾರೋ, ಯಾರೆಲ್ಲ ಇನ್ನು ಮುಂದೆ ನಾನು ಅಹಂಕಾರ ಪಡುವವನಲ್ಲ, ನಾನು ಹೊಗಳಿಕೊಳ್ಳುವುದಿಲ್ಲ, ನಾನು ನಿನ್ನನ್ನೇ ಆಧಾರ ಮಾಡಿಕೊಳ್ತೀನಿ, ನಿನ್ನ ಕೃಪೆ ಇಲ್ಲ ಅಂದ್ರೆ ನಾನು ಜೀವಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ಒಪ್ಪಿಸಿಕೊಂಡಿದ್ದಾರೋ ಅವರೆಲ್ಲರಿಗೂ ಈಗಲೇ ನಿನ್ನ ಕೃಪೆ ದೊರೆಯಲಿ ಅಪ್ಪ. ಇದುವರೆಗೂ ಕಂಡು ಕೇಳಲಿದ ಅದ್ಭುತಗಳು ನಡೀಲಿ. ಎಲ್ಲೆಲ್ಲ ಬಲಹೀನರಾಗಿದ್ದಾರೋ ಆ ಎಲ್ಲ ವಿಚಾರಗಳಲ್ಲಿ ನಿನ್ನ ಬಲ ಒಬ್ಬೊಬ್ಬರಲ್ಲಿ ಇಳಿದು ಬರಲಿ. ಪರಿಶುದ್ಧಾತ್ಮ ಒಬ್ಬೊಬ್ಬರನ್ನು ಆಶೀರ್ವದಿಸಿ ಈಗಲೇ ಅದ್ಭುತಗಳನ್ನು ಬಿಡುಗಡೆ ಮಾಡಿ ಉನ್ನತವಾದ ಕಾರ್ಯಗಳನ್ನು ಒಬ್ಬೊಬ್ಬರ ಜೀವನದಲ್ಲಿ ನಡೆಸಬೇಕಂತ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೀನಪ್ಪ. ಎಲ್ಲ ಕಾರ್ಯಗಳಿಗೆ ಅದ್ಭುತಗಳು ನಡೆಯಲಿ ಸ್ವಾಮಿ. ನಿನ್ನ ಶಕ್ತಿಯನ್ನ, ನಿನ್ನ ಕೃಪೆಯನ್ನು ಒಬ್ಬೊಬ್ಬರ ಜೀವನದಲ್ಲಿ ಅನುಭವದಲ್ಲಿ ಕಾಣಲಿ. ನಿನ್ನ ನಾಮ ಮಾತ್ರ ಘನಪಡಲಿ. ಯೇಸು ಕ್ರಿಸ್ತನ ಹೆಸರಲ್ಲಿ ಜೀವವುಳ್ಳ ನನ್ನ ತಂದೆ, ಆಮೆನ್ ಅಂಡ್ ಆಮೆನ್. ಖಂಡಿತವಾಗಲೂ ಯಾವಾಗೆಲ್ಲ ನೀವು ದೇವರ ಕೃಪೆಯನ್ನು ಎದುರು ನೋಡ್ತಿರೋ ದೀನರಾಗಿ ತಗ್ಗಿಸಿಕೊಳ್ಳುವುದನ್ನು ನಾಮಕ ಮಾಡಿಕೊಳ್ಳಿ. ಸಂಪೂರ್ಣವಾಗಿ ದೇವರ ಮುಂದೆ, ಅಪ್ಪ ನನ್ನಿಂದ ಏನು ಸಾಧ್ಯ ಇಲ್ಲ, ನಾನು ಬಲಹೀನನಾಗಿದ್ದೀನಿ ಅಂತ ದೇವರನ್ನ ಎದುರು ನೋಡುವಾಗ ಖಂಡಿತ ದೇವರು ನಿಮ್ಮ ಊಹಿಗೆ ಮೀರಿದ ಹಾಗೆ ಅವರ ಕೃಪೆಯಲ್ಲಿ ನಿಮ್ಮನ್ನು ತಾಳ್ಕೊಳ್ಳುವವರಾಗಿದ್ದಾರೆ, ದೊಡ್ಡ ಕಾರ್ಯಗಳನ್ನು ಮಾಡುವವರಾಗಿದ್ದಾರೆ. ಹಾಲೆಲೂಯ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಶನಿವಾರ ಭಾನುವಾರದ ಕೂಟಗಳನ್ನು ನೆನಪಿಟ್ಕೊಳ್ಳಿ. ಬರುವ ಫೋನ್ ನಂಬರ್ಗೆ ನೀವು ಫೋನ್ ಮಾಡಿ ನಿಮ್ಮ ಸರ್ವಿಸ್ ಟೈಮಿಂಗ್ ಗಳನ್ನು ತಿಳ್ಕೊಂಡು ನೀವು ಬರುವಾಗ ಅದರಿಂದ ಕರ್ತರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದಾರೆ. ಗಾಡ್ ಬ್ಲೆಸ್ ಯು. ನನ್ನ ಮನವೇ ಯೆಹೋವನನ್ನು ಕೊಂಡಾಡಿ, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡಿ. ಆಮೆನ್, ಆಮೆನ್ ಅಂಡ್ ಆಮೆನ್. ನಾವೆಲ್ಲ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತರಾಗಿ ಯೇಸು ಕ್ರಿಸ್ತನ ಕೃಪೆಯು, ತಂದೆ ದೇವರ ಪ್ರೀತಿಯು, ಪರಿಶುದ್ಧಾತ್ಮರಾದ ದೇವರ ಅನ್ಯೋನ್ಯತೆಯು, ಐಕ್ಯತೆಯು, ಸಹವಾಸವು ಕರ್ತರ ಎರಡನೇ ಬರುವಿಕೆವರೆಗೂ ನಮ್ಮ ನಿಮ್ಮೆಲ್ಲರ ಸಂಗಡ ಶಾಶ್ವತವಾಗಿರುವುದಾಗಲಿ. ಆಮೆನ್, ಆಮೆನ್, ಆಮೆನ್. ಖಂಡಿತವಾಗಲೂ ಇವತ್ತು ದೇವರವರ ಕೃಪೆಯನ್ನು ನಿಮಗೆ ಅನುಗ್ರಹಿಸಿದ್ದಾರೆ. ನೀವು ಊಹಿಸಲಾಗದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ದೇವರು ಪರಿಹರಿಸಿ ಒಂದು ದೊಡ್ಡ ಅದ್ಭುತವನ್ನು ನಿಮ್ಮ ಜೀವನದಲ್ಲಿ ಮಾಡುವವರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೆನ್.